Watch full episodes on Jio Hotstar. ಫುರ್ಫುರಿ ನಗರದ ನಿವಾಸಿಗಳೇ, ಈ ದಿನ ನಮಗೆ ತುಂಬಾ ಸಂತೋಷದ ದಿನ. ಹಾಂಗ್ಕಾಂಗ್ನ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಿಸ್ಟರ್ ಮಾಂಕ್ಲಿಮ್ ನಮ್ಮ ಜೊತೆ ಇದ್ದಾರೆ. ಅವರು ಈಗ ನಿಮ್ಮನ್ನು ಉದ್ದೇಶಿಸಿ 2 ಮಾತುಗಳನ್ನು ಆಡ್ತಾರೆ. ನನ್ನ ಸ್ನೇಹಿತರೆ, ಒಂದು ನಿಮಿಷ ಸರ್. ಸಾರಿ, ನಾವು ಬರೋಕ್ಕೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಸರ್. ನಾವು ಕೂತ್ಕೊಳ್ತೀವಿ, ನೀವು ಬಾಟ ಸುಲೋಚ್ಕೊಂಬಿಡಿ ಸರ್. ಎಲ್ಲಪ್ಪ ಕುರ್ಚಿ ಕಾಲಿನ ಇಲ್ಲ, ಎಲ್ಲ ಕೂತ್ಕೊಂಡ್ಬಿಟ್ಟಿದಾರಲ್ಲ. ಓಹೋ, ಎಲ್ಲೂ ಕಾಲಿನ ಇಲ್ಲ, ಎಲ್ಲೂ ಇಲ್ವಲ್ಲೋ. ಮಟು ಅಲ್ಲೊಂದು ಕಾಲಿದೆ ನೋಡ ಕುರ್ಚಿ, ನಡಿ ಕೂತ್ಕೊಳ್ತಾರೆ ಸರ್. ತಾವು ಬಾಟ ಶುರು ಹಚ್ಕೊಳ್ಳಿ. ಸ್ನೇಹಿತರೆ, ಒಂದು ನಿಮಿಷ ಸರ್. ಅರೆ ಟೀ ಅಣ್ಣ, ಸ್ವಲ್ಪ ಬಿಸಿ ಬಿಸಿ ಸಮೋಸ ತಗೋಣ ಪ್ಲೀಸ್ ಸರ್. ಅದ್ ಬಂದ್ಮೇಲೆ ಭಾಷಣ ಶುರು ಹಚ್ಕೊಂಬೇಡಿ ಸರ್. ಐ ಮೋಟು, ಇನ್ನೊಂದು ಶಬ್ದ ನಿನ್ ಬಾಯಿಂದ ಹೊರಗಡೆ ಬಂದ್ರೆ ನಿನ್ನ ಜೈಲ್ಗೆ ಹಾಕ್ಬಿಡ್ತೇನೆ. ಉಚ್ಚಾರ್ ಸರ್, ಐ ಆಮ್ ಸಾರಿ ಸರ್. ಭಾಷಣ ಶುರು ಮಾಡ್ಕೊಳ್ಳಿ ಸರ್. ಸ್ನೇಹಿತರೆ, ಈ ಬ್ರೀಫ್ ಕೇಸ್ ನಲ್ಲಿ 1,000 ಕೋಟಿ ರೂಪಾಯಿ ಇದೆ. ಈ ಹಣವನ್ನು ನಾನು ಫುರ್ಫುರಿ ನಗರದಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನಿಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳನ್ನ ತೆಗಿಬೇಕು ಅಂತ ಇದ್ದೀನಿ. ಯಾಕೆಂದ್ರೆ ಎಲ್ಲಾರ್ಗೂ ಕೆಲಸ ಸಿಗ್ಬೇಕು ಮತ್ತು ಎಲ್ಲಾರ್ಗೂ ಕೈ ತುಂಬಾ ಸಂಬಳ ಸಿಗ್ಬೇಕು. ನಾನು ಫುರ್ಫುರಿ ನಗರನ ಸಂಪೂರ್ಣ ಬದಲಾಯಿಸ್ತೀನಿ. ಬೇವಿನ ಮರ ಹಾಕ್ಬಿಟ್ಟು ನಾವು ಮಾವಿನಕಾಯಿನ ಕಾಯಕ್ ಹೋಗ್ಬಾರ್ದು. ನಾವು ಒಳ್ಳೆ ಕೆಲಸನ ಮಾಡಿದ್ರೆ ಫಲನೂ ಕೂಡ ಒಳ್ಳೇದೇ ಆಗಿರುತ್ತೆ. ಇದೇ ನನ್ನ ತತ್ವ. ಪತ್ಲು, ಇವ್ರು ಬೇವಿನ ಮರನೇ ಬೆಳೆಸ್ದೆ ಹೋದ್ರೆ ಅದರಿಂದ ಯಾವ ಹಣ್ಣು ಸಿಗುತ್ತೆ ಹೇಳು? ಅರೆ, ನಮ್ಮೂರಲ್ಲಿ ಒಂದು ಬೇವಿನ ಮರನೇ ಕಾಣಿಸ್ತಾ ಇಲ್ಲ. ಹಾ ಪತ್ಲು? ಮೋಟು, ಅದು ಗಾದೆ ಕಣೋ. ಅದ್ರ ಅರ್ಥ ಏನು ಗೊತ್ತೇನೋ? ನಾವು ಏನಾದ್ರೂ ಕೆಟ್ಟದ್ ಮಾಡಿದ್ರೆ ಅದು ಕೆಟ್ಟದೇ ಆಗುತ್ತೆ ಅಂತ. ಕೆಟ್ಟ ಕೆಲ್ಸಕ್ಕೆ ಕೆಟ್ಟ ಫಲ ಅಂತ. Jonathan Don. Welcome to Furfuri Nagar, Mr. Monkley. Allow me to introduce myself. I am Jonathan Don. Bye. ಏಯ್, ಸ್ಟಾಪ್ ಇನ್ ದ ನೇಮ್ ಆಫ್ ಲಾ. ನಿನಗೆ ಕಾನೂನು ಮೇಲಾಡಿ, ಡಿಪಾರ್ಟ್ಮೆಂಟ್ ಮೇಲಾಡಿ. ನಿಂತ್ಕೋ. ಏಯ್, ಮಟು ಏನಾದ್ರೂ ಮಾಡ. ಖಾಲಿ ಹೊಟ್ಟೆಲ್ ನನ್ನ ತಲೆ ಓಡೋದೇ ಇಲ್ಲ ಕಣೋ. ನೀನೇ ಏನಾದ್ರೂ ಮಾಡೋ ಪತ್ಲು. ಐಡಿಯಾ. ಘಮ ಸಾರಿ ಜಾನ್, ಟೇಸ್ಟ್ ನೋಡ್ತೀಯಾ? ಏನ್ರಪ್ಪ ನೀವು? ಬಾಯ್ ಜಾನ್, ಜೈ ಹೋ. ಪತ್ಲು, ಸಮೋಸನ ನನಗೋಸ್ಕರ ಕಣ ಮಾಡಿಸ್ಕೊಂಡಿದ್ದು. ನೀನು ಅದನ್ನ ಜಾನು ಕೊಡ್ತೀನಿ ಅಂತ ಹೇಳ್ತಾ ಇದ್ದೆ. ನನಗೆ ಇದು ಮಾತ್ರ ಖಂಡಿತ ಇಷ್ಟ ಆಗಲ್ಲ ಕಣೋ. ಅಯ್ಯ ಮೋಟು, ನಾನು ಹಿಂಗೆ ಹೆಲಿಕಾಪ್ಟರ್ಲಿ ಕಳಿಸ್ತಾ ಇದ್ದೆ ಕಣೋ. ಯಾಕೆಂದ್ರೆ ಮಿಸ್ಟರ್ ಮಾಂಕ್ಲಿ ಅವ್ರ ದುಡ್ಡು ಅಲ್ಲಿ ಹೆಲಿಕಾಪ್ಟರ್ಲಿ ಬ್ರೀಫ್ ಕೇಸಲ್ಲಿ ಇತ್ತು. ಹೌದಾ? ಸಾರಿ ಕಣೋ. ನಾನು ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬಂದ್ಬಿಡ್ತೀನಿ, ನೋಡ್ತಾ ಇರು. ನಿನಗೆ ಬಿಡಲ್ಲ ಕಣೋ.
Jonathan and Don. Yes. ದೊಡ್ಡನ್ ಯಾವತ್ತಿದ್ರು ದೊಡ್ಡ ಪೆಟ್ಟಲ್ಲೇ ಉತ್ತರ ಹೇಳ್ಬೇಕು. ಬರೋ ಬರಲೈ ಓ ಜಾನ್ ಎಲ್ಲೋಗ್ತ್ಯಾ? ಬಾರ ಕೂತ್ಕೊಳ್ಳ ಕೂತ್ಕೋ. ನನಗೆ ಹೊಡಿಬೇಡ. ನಾನು ಚಿಕ್ಕ ಪುಟ್ಟ ಮುದ್ದಾಗಿರೋ ಕಳ್ಳ ನಾನು. ಪೈಲಟ್ ಅಣ್ಣ ಹೆಲಿಕಾಪ್ಟರ್ ವಾಪಸ್ ತಗೊಂಡಾಗ ನನಗೆ ಜೈಲಿಗೆ ಹೋಗೋದಕ್ಕೆ ಮನ್ಸಾಗ್ತಾ ಇದೆ. ಕಿಂಗಮ್ ಸರ್, ಜಾನ್ ಪಾಪ ಜೈಲ್ಗೆ ಹೋಗ್ಬೇಕಂತೆ, ಸ್ವಲ್ಪ ವಿಚಾರಿಸ್ಕೊಳ್ಳಿ ಸರ್. ಅವನ ಆಸೆ ನೆರವೇರಿಸ್ಬಿಡಿ ಸರ್ ಪ್ಲೀಸ್. ಥ್ಯಾಂಕ್ ಯು ವೆರಿ ಮಚ್ ಮೋಟು. ನೀನು ತುಂಬಾ ಧೈರ್ಯಶಾಲಿ ಇದೆಯಾ. ಆ ಗೂಂಡ ಇವಾಗ ಜೈಲಿಗೆ ಹೋಗ್ತಾನೆ. ಅದಕ್ಕೆ ನಾನು ಹೇಳೋದು, ಬೇವಿನ ಮರ ಹಾಕ್ಬಿಟ್ಟು ಮಾವಿನಕಾಯಿಗೆ ಕಾಯಬಾರ್ದು. ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟ ಫಲನೇ ಸಿಗುತ್ತೆ, ಗೊತ್ತಾಯ್ತಾ? ಮೊಟು ಪತ್ಲು, ನೀವು ಖಂಡಿತ ಹಾಂಗ್ಕಾಂಗ್ ಬರಲೇಬೇಕು. ನಾನು ನಿಮಗೆ ಪೂರ್ತಿ ಹಾಂಗ್ಕಾಂಗ್ನ ತೋರಿಸ್ತೀನಿ. ತಗೊಳ್ಳಿ ನನ್ನ ಕಾರ್ಡು. ಥ್ಯಾಂಕ್ ಯು ಸರ್. ನಾನೀಗ ಹಾಂಗ್ಕಾಂಗ್ ಹೋಗ್ತೀನಿ. ನೆಕ್ಸ್ಟ್ ಮಂತು ನಾನು ಪೂರ್ತಿ ತಯಾರಾಗಿ ಮತ್ತೆ ಬರ್ತೀನಿ. ಇಂಥ ಸಂದರ್ಭದಲ್ಲಿ ಒಂದು ಸೆಲ್ಫಿ ಆಗ್ಲೇಬೇಕಲ್ವಾ ಸರ್? ಸ್ಟೇಜ್ ಅಲ್ಲಿ ಆಡಿಯನ್ಸ್ ಕಡೆ ಬೆನ್ ಮಾಡಿ ನಿಂತ್ಕೊಳ್ಳಿ, ಆಗ ಸೆಲ್ಫಿಯಲ್ಲಿ ಎಲ್ಲರೂ ಬರ್ತಾರೆ. ಚೀಸ್ ಸ್ವಲ್ಪ ಹಿಂದೆ ಒನ್ ಸ್ಟೆಪ್, ಇನ್ನೊಂದು ಸ್ವಲ್ಪ ಹಿಂದೆ ಒನ್ ಸ್ಟೆಪ್. ಎಲ್ಲರೂ ಬರ್ತಿಲ್ವಲ್ಲ? ಓ ಜಿಯಾ, ನೀನು ಕೂಡನಾ? ಅಯ್ಯೋ ನನ್ ಸೊಂಟ. ನಾನ್ ಹೇಳ್ತೀನಿ, ನೀನು ಹಾಂಗ್ಕಾಂಗ್ ತಿರ್ಗಾಡೋದಕ್ಕೆ ಹೋಗ್ಬೇಕು ಅಂತ. ಹೊಗ್ಯಾಕಿಸ್ಕೊಂಡ್ರು ಪೇಷಂಟ್ಗೆ ಮೇಲೆ ಗಸಿಟರ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಏನಪ್ಪ ಮಿಸ್ಟರ್ ಮಾಂಗ್ ಅವರು ನಿನ್ ಬಹಳ ಇಷ್ಟಪಟ್ಬಿಟ್ಟಿದಾರಲ್ವದಯ್ಯ. ಲಕ್ಕಣಯ್ಯ, ನನ್ ಗೆಳೆಯ ಮೋಟು, ನಿನ್ನಿಂದ ನಮಗೂ ಹಾಂಗ್ಕಾಂಗ್ ಹೋದ್ರೆ ಮಕ್ಳು ಬಹಳ ಚೆನ್ನಾಗಿ ನೋಡ್ಕೊಳ್ತಾರೆ ಕಣಯ್ಯ, ಅಲ್ವನಯ್ಯ? ಕರೆಕ್ಟ್. ಎಲ್ರು ಹೋಗೋಣ, ಏನಂತೀಯ ಮೋಟು? ಜೈ ಹೋ. ಎಲ್ರು ಒಪ್ಕೊಂಡ್ಮೇಲೆ ನಾನ್ ಯಾಕೋ ಬೇಡ ಅಲ್ಲಿ ಅಲ್ವಾ? ಏನ್ ಸಾರ್? ಹಂಗಿದ್ರೆ ಎಲ್ರು ರೆಡಿ. ಕಾಂಗ್ 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 ಹಾಂಗ್ ಕಾಂಗ್. Yes. ಬನ್ನಿ ಸರ್, ನಾನು ಲಕ್ಕಿ ಹುಡುಗ. ಪೂರ್ತಿ ಹಾಂಗ್ಕಾಂಗ್ ಸುತ್ತಾಡಿಸ್ತೀನಿ. ಪ್ಲೀಸ್ ಬನ್ನಿ ಸರ್, ಈ ಲಕ್ಕಿ ಗೈ ಜೊತೆ ಬನ್ನಿ ಸರ್. ನಿಮ್ಮ ಲಕ್ ಅಂದ್ರೆ ಚಕ ಚಕ್ ಅಂತ ಹೊಳೆಯುತ್ತೆ ಸರ್. ಪ್ಲೀಸ್ ಬನ್ನಿ ಸರ್, ಪ್ಲೀಸ್ ಬನ್ನಿ. ಹಲೋ, ಅರೆ ಯಾಕಪ್ಪ ಅಂತ ತುಳಿದಾಕ್ಬಿಟ್ಟೆ?
ಅಮ್ಮ ಇದೇನಾಗ್ತಾ ಇದೆ? ಬೇರೆ ಕರೀತಾ ಇದ್ದೇನೆ ಮತ್ತೆ. ಕಡೆಯ ಬಂದ ಅಯ್ಯಪ್ಪ, ಚಿಕನ್ ಸರ್ ಹೇಳಿ ಸರ್, ಹೋಗಿ ಕೂತ್ಕೊಳ್ಳಿ ಸರ್, ಬೇಗ ಗೊತ್ತಾಯ್ತು. ಕರೆಕ್ಟಾಗಿ ಕೂತ್ಕೊಳ್ಳಿ ಎಲ್ರು, ನಾನು ಕ್ಲೋಸ್ ಮಾಡ್ತೀನಿ. ಅಯ್ಯಪ್ಪ, ಅಯ್ಯೋ ಅಯ್ಯೋ ಏನೇ ಆಯ್ತು ಜೀವ. ಇಲ್ಲೋಡಪ್ಪ, ಯಾವ್ದಾರ ಒಳ್ಳೆ ಹೋಟ್ಲಿಗೆ ಕರ್ಕೊಂಡೋಗಿ ಬಿಟ್ಬಿಡಪ್ಪ ನಮ್ಮನ್ನ. ಆಮೇಲೆ ನಾವು ಯಾರನ್ನ ಭೇಟಿ ಮಾಡಕ್ ಹೋಗ್ಬೇಕಪ್ಪ. ಇವ್ರು ಯಾವ ಏನಾಯ್ತು? ಅಯ್ಯೋ ನಡೆಯಪ್ಪ ಬೇಗ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಓ, ಈ ಡೋರ್ ಇವತ್ತೇ ಕೆಟ್ಟೋಗ್ಬೇಕಿತ್ತಾ? ದೊಂತುರಿ ನಾನು ಹಿಡ್ಕೊಂಡೆ ಓಡಿಸ್ತೀನಿ. ಅಪ್ಪ ಲಕ್ಕಿ ಗೈಡು, ಡೋರ್ನ ಗಟ್ಟಿಯಾಗಿ ಹಿಡ್ಕೋಪ, ಬಿಚ್ಕೊಂಡ್ರೆ ಕಷ್ಟ. ದೊಂತುರಿ ಡೋರ್ ಕೆಟ್ಟೋದ್ರೆ ಏನಂತೆ? ಹಣೆ ಬರ ಏನು ಕೆಟ್ಟಿಲ್ವಲ್ಲ? ನೀವು ಲಕ್ಕಿ ಗೈ ಜೊತೆ ಇದ್ದೀರಾ? ಈಹಾ ಅವ್ರು ಯಾರು? ಅರೆ, ಟೈಗರ್ನ ಕಾರ್ ಒಳಗಡೆ ತಿರ್ಗಾಡಿಸ್ತಾ ಇದ್ದಾರೆ. ಜನ ಹೇಗೆ ನಾಯಿನ ತಿರ್ಗಾಡಿಸ್ತಾರ ಹಾಗೆ. ಇವರು ಇಡೀ ಹಾಂಗ್ಕಾಂಗ್ಗೆ ದೊಡ್ಡ ಡಾನ್ ಡೆವಿಲ್ ಇದ್ದಾರೆ. ಪೂರಾ ಹಾಂಗ್ಕಾಂಗ್ಗೆ ಇವರೇ ರಾಜ. ಯು ಡೋಂಟ್ ವರಿ, ಯು ಆರ್ ವಿತ್ ಲಕ್ಕಿ ಗಾಯ್. ಅಪ್ಪ ಸದ್ಯ ಇದು ಏನ್ ಮಾಡ್ತೀಯಪ್ಪ ಡ್ರೈವರ್ ನೀನು? ನಾನ್ ನಿಮ್ಗೆ ನನ್ನ ಲಕ್ಕಿ ಹನಿ ಕತೆ ಬಗ್ಗೆ ಹೇಳ್ತಾ ಇದ್ದೆ. ಲಾಸ್ಟ್ ಟೈಮ್ ನನ್ ಜೊತೆ ಒಬ್ಬ ಹಾಂಗ್ಕಾಂಗ್ ಸುತ್ತೋದಕ್ಕೆ ಬಂದಿದ್ದ. ಅವನಿಗೆ ಲಾಟ್ರಿ ಬಂದ್ಬಿಡ್ತು, ಇನ್ನೊಬ್ಬನಿಗೆ ಡೈಮಂಡ್ ರಿಂಗ್ ಸಿಕ್ಬಿಡ್ತು. ನನ್ ಜೊತೆ ಇವಾಗ ನಿಮ್ಮ ಹಣೆ ಬರ ಹೇಗ್ ಬದಲಾಗುತ್ತೋ ಅದನ್ನ ನೋಡ್ಬೇಕೀಗ. ಅರೆ ಏನೋ ಸರ್ಕಸು ಏನ್ ಮಾಡ್ತಿದೆಯಾ? ಅಯ್ಯೋ ತಗಿಬೇಡ, ಇಟ್ಕೊಳ್ಳಯ್ಯ, ಭಯ ಆಗ್ತಿದೆ ನಮ್ಗೆ. ಸ್ಟೇರಿಂಗ್ ಹಿಡ್ಕೊ ಹೋಗ ಬೇಗ, ನೋಡ್ಸ. ಅಯ್ಯೋ ಮೊಟ್ಟು, ಏನ್ ಮಾಡ್ತಿದ್ಯೋ? ಏನೋ ಮಾಡ್ತಿದ್ಯಾ ನೀನು? ನೀನಂತ ಸ್ಟೇರಿಂಗ್ ಹಿಡ್ಕೊ ಅಂತ ಹೇಳಿದ್ದು? ಅಯ್ಯೋ, ಅದ್ರ ಅರ್ಥ ಕಾರ್ನ ಸಂಭಾಳಿಸೋ ಅಂತ ಕಣೋ. ನೀನ್ ಮುಂದೆ ಕೂತಿದ್ಯಾ, ಕಾರ್ನ ಕಂಟ್ರೋಲ್ ಮಾಡಿಸೋ. ಅಯ್ಯಯ್ಯೋ, ಏನ್ ಮಾಡೋದೀಗ? ಏನಾಗಿಲ್ಲ ತಾನ? ನಾನು ಹೇಳಿಲ್ವಾ ನೀವು ಲಕ್ಕಿ ಗೈ ಜೊತೆ ಇದ್ದೀರಾ ಅಂತ? ನಿಮ್ಗೆ ಯಾವುದೇ ತೊಂದರೆ ಆಗೋದಿಲ್ಲ. ಲಕ್ಕಿ ಗೈ ಕಾರಣದಿಂದಾಗಿ ನಿಮ್ಗೆಲ್ಲ ಏನು ತೊಂದರೆ ಆಗ್ಲೇ ಇಲ್ಲ. ಈಹಾ
ನೀನ್ ಹೇಳ್ತಾ ಇದೀಯಾ ಏನು ತೊಂದ್ರೆ ಇಲ್ಲ ಅಂತ. ಫ್ಲೈಓವರ್ ಇಂದ ಕೆಳಗಡೆ ಬಿದ್ದಿದ್ರೆ ಸೀದಾ ಮೇಲ್ಗಡೆ ಹೋಗಿರ್ತಾ ಇದ್ವಿ. ಆದ್ರೆ ಬಿದ್ದಿಲ್ಲ ಅಲ್ಲ ತಾರ್. ಲಕ್ಕಿ ಗೈ ಜೊತೆ ಇದ್ರೆ ಬ್ಯಾಡ್ ಲಕ್ ಯಾವುದು ಆಗೋದೇ ಇಲ್ಲ ಗೊತ್ತಾ. ನೀವು ಯಾವ ತರ ಹೋಟೆಲ್ ನಲ್ಲಿ ಇರಕ್ಕೆ ಇಷ್ಟಪಡ್ತೀರಾ? 5 ಸ್ಟಾರ್ ಹೋಟೆಲ್ ನಲ್ಲಿ ಇರ್ತೀರಾ ಅಥವಾ ಮನೆ ತರ ಇರೋ ಹೋಟೆಲ್ ನಲ್ಲಿ ಇರ್ತೀರಾ? ಹೇಳಿ ಹೇಳಿ. ಮನೆ ತರ ಊಟ ಇರುತ್ತೆ ಅಲ್ಲಿ. ಎಲ್ಲಿ ಮನೆ ಹತ್ರ ಊಟ ಸಿಗುತ್ತೋ ಅಲ್ಲಿ. ಹಾ, ನಾವು ಸರಿಯಾದ ಜಾಗಕ್ಕೆ ಬಂದಿದೀವಿ. ಅಯ್ಯಮ್ಮ, ಈ ಲಕ್ಕಿ ಗಾಯ್ ತುಂಬಾ ಚಾಲಾಕಿ ಇದ್ದಾನೆ. ಬಣ್ಣ ಬಣ್ಣ ಮಾತಾಡ್ಬಿಟ್ಟು ತನ್ನ ಗೆಸ್ಟ್ ಹೌಸ್ಗೆ ಕರ್ಕೊಂಡ್ ಬಂದಿದ್ದಾನೆ. ಈ ಗೆಸ್ಟ್ ಹೌಸ್ ನಂದಲ್ಲ, ಇದು ಎಲ್ಲರದು ಮನೆ. ನಿಮಗೆ ಇಲ್ಲಿ ಎಲ್ಲ ಮನೆ ತರ ತಿಂಡಿ ಸಿಗುತ್ತೆ. ಪ್ಲೀಸ್ ಕಮ್. ಇಲ್ಲಿ ನಿಮ್ಗೆ ಯಾವುದೇ ತೊಂದರೆನೂ ಆಗೋದಿಲ್ಲ, ಯಾಕಂದ್ರೆ ನೀವು ಲಕ್ಕಿ ಗಾಯ್ ಜೊತೆ ಲಕ್ಕಿ ಗೆಸ್ಟ್ ಹೌಸ್ ಅಲ್ಲಿ ಇದ್ದೀರಾ. ಅದಕ್ಕೆ ನಿಮ್ಗೆ ಡಬಲ್ ಲಕ್. ಅಯ್ಯೋ ಏನಯ್ಯ ಹಿಂಗೆ ಬಿತ್ತು ತಲೆ ಮೇಲೆ. ಅಯ್ಯೋ ದೇವ್ರೆ. ಅಲ್ಲ ಗೈಡು, ಲಕ್ಕೆ ಹಿಂಗಿದ್ರೆ ಬ್ಯಾಡ್ ಲಕ್ ಇನ್ನಂಗಪ್ಪ ಇರ್ತದೆ. ಈಗ ನಡೀರಪ್ಪ ಒಳಗೆ. ನಮ್ ಲಕ್ ಇನ್ನೂ ಜಾಸ್ತಿ ಆಗಕ್ ಮುಂಚೆನೆ ನೀವೆಲ್ಲ ಫ್ರೆಶ್ ಆಗಿ ಬನ್ನಿ. ನಾನು ಮಿಸ್ಟರ್ ಮಾಂಕ್ಲಿಗೆ ಫೋನ್ ಮಾಡಿ ಬರ್ತೀನಿ. ಓಕೆ, ನಡೀರಿ. ಅಲ್ಲಿದ್ದಾರೆ ನೋಡಿ ಮಿಸ್ಟರ್ ಮಾಂಕ್. ನೀವು ಲಕ್ಕಿ ಗೈ ಜೊತೆ ಬಂದಿದ್ದೀರಾ, ಅದಕ್ಕೆ ನಿಮಗೆ ಲಕ್ ಫೇವರ್ ಆಗಿದೆ. ನೋಡಿ ಮಿಸ್ಟರ್ ಮಾಂಕ್ ಸಿಗ್ತಾರೆ ನಿಮ್ಗೆ. ಸರ್ ಸರ್ ನಾವು ಮೋಟು ಪತ್ಲು ಹೇಗಿದ್ದೀರಾ? ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ನಮ್ಗೂನು ಸರ್. ಬಾಸ್, ಇಲ್ಲಿದೆ ನಿಮ್ ಸೂಟ್ ಕೇಸ್. ಇನ್ನೊಂದ್ಸಲ ಯೋಚನೆ ಮಾಡಿ ಬಾಸ್. ಏನಾಯ್ತು ಸರ್? ತಾವೆಲ್ಲಾದ್ರೂ ಹೊರಗಡೆ ಹೋಗ್ತಾ ಇದ್ರಾ? ಹೋಗೋಕೇನು ಇಷ್ಟ ಇಲ್ಲ, ಆದ್ರೆ ಹೋಗ್ಲೇಬೇಕಾಗಿದೆ. ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ಬೇವಿನ ಮರ ನೆಟ್ಬಿಟ್ಟು ಮಾವಿನಕಾಯಿನ ಬೈಸಕ್ಕಾಗಲ್ಲ ಅಂತ. ಆದ್ರೆ ನಾನು ಇವತ್ತರೆಗೂ ಯಾವ ಕೆಟ್ಟ ಕೆಲಸನೂ ಮಾಡಿಲ್ಲ. ಆದ್ರೆ ನನಗೆ ಯಾಕೆ ಈ ತರ ಆಗ್ತಾ ಇದೆ? ಅಯ್ಯೋ ಮಿಸ್ಟರ್ ಮಾಂಕ್, ನನ್ನ ಜೀವದ ಗೆಳೆಯ, ಹೊಸ ಗೆಳೆಯರೇ, ಏನಾಯ್ತು ಅಂತ ಹೇಳಿ ಸರ್. ನಾನಿದ್ದೀನಿ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಇಲ್ಲಿ ಡೆವಿಲ್ ಅನ್ನೋ ಹೆಸರನ್ನ ದೊಡ್ಡ ಡಾನ್ ಇದ್ದಾನೆ. ನಮಗ್ ಗೊತ್ತು ಸರ್. ನಾವಿವತ್ತು ಬರ್ತಾ ಇದ್ದಾಗಲೇ ಅವನ್ನ ನೋಡಿದ್ವಿ. ಅವನು ನನ್ನ ಎಲ್ಲಾ ಪ್ರಾಪರ್ಟೀಸ್, ಡಾಕ್ಯುಮೆಂಟ್ಸ್, ಬಿಸ್ನೆಸ್ ಎಲ್ಲಾನು ಕದ್ಕೊಂಡು ಹೋಗಿದ್ದಾನೆ. ನನಗೆ ಗನ್ ಪಾಯಿಂಟ್ ಅಲ್ಲಿ ಡಾಕ್ಯುಮೆಂಟ್ಸ್ ಕೂಡ ಸೈನ್ ಮಾಡಿಸ್ಕೊಂಡು ಹೋದ. ಇವತ್ತು ನಂದು ಏನಿದೆ ಅದೆಲ್ಲ ನಾಳೆಯಿಂದ ಡೆವಿಲ್ದೇ ಆಗ್ಬಿಡುತ್ತೆ. ಈಗ ನನ್ನ ಹತ್ರ ಏನೂ ಉಳಿದಿಲ್ಲ. ನಾನು ಬೀದಿಗೆ ಬಂದ್ಬಿಟ್ಟಿದ್ದೀನಿ. ಈಗ ಹಾಂಗ್ಕಾಂಗ್ನ ಬಿಟ್ಟೋಗೋದೇ ಒಳ್ಳೇದು. ಸರ್, ಮೋಟು ನಿಮ್ಗೆ ಒಂದ್ಸಲಿ ಫುರ್ಫುರಿ ನಗರದಲ್ಲಿ ಸಹಾಯ ಮಾಡಿದ್ರು. ಈಗ್ಲೂ ಅವ್ರ ಹತ್ರ ಸಹಾಯ ಕೇಳಿ. ಇವರು ಇನ್ನೊಂದ್ಸಲಿ ನಿಮ್ ಡಾಕ್ಯುಮೆಂಟ್ ಬ್ರೀಫ್ ಕೇಸ್ನ ಅವ್ರ ಹತ್ರ ಕೇಳ್ಸ್ಕೊಂಡ್ ಬರ್ತಾರೆ. ಆಹಾ, ಹೇಳಿ ಸರ್, ಏನ್ ಮಾಡ್ಬೇಕು ಅಂತ ಹೇಳಿ ಸರ್. ಇದು ಫುರ್ಫುರಿ ನಗರ ಅಲ್ಲ ಮೊಟ್ಟು, ಹಾಂಗ್ಕಾಂಗ್ ಇದೆ. ಮತ್ತೆ ಅವನು ತುಂಬಾ ದೊಡ್ಡ ಡಾನು. ನಿನ್ಗೇನಾದ್ರೂ ಆದ್ರೆ ನನಗೆ ಕ್ಷಮಿಸ್ಕೊಳಕ್ ಆಗೋಲ್ಲ. ಯಾಕೆ ಸರ್, ಇಲ್ಲಿರೋ ಪೊಲೀಸ್ನವರು ತಮಗೆ ಹೆಲ್ಪ್ ಮಾಡೋದೇ ಇಲ್ವಾ? ಇಲ್ಲಿನ ಪೊಲೀಸರು ಕೂಡ ಅವನ ಜೊತೆನೆ ಕೈ ಜೋಡಿಸಿದ್ದಾರೆ. ಅವನಿಗೆ ಏನೂ ಮಾಡಲ್ಲ. ಸರ್, ನೀವು ಚಿಂತೆ ಮಾಡಬೇಡಿ ಸರ್. ನಮ್ಗೆ ಇಷ್ಟ ಹೇಳಿ ಸರ್, ಅವನು ಎಲ್ಲಿ ಸಿಗ್ತಾನೆ ಅಂತ. ಮಿಕ್ಕಿದ್ದೆಲ್ಲ ನಾವು ನೋಡ್ಕೋತೀವಿ ಸರ್. ಮಾಹಿತಿ ಬಂದಿರೋ ಪ್ರಕಾರ ಅವರು ಇವತ್ತು ಬುಲೆಟ್ ಟ್ರೈನ್ ಅಲ್ಲಿ ಶಾನ್ಸನ್ಗೆ ಹೋಗ್ತಾ ಇದ್ದಾರೆ. ಅಲ್ಲೇ ಅವರ ಸೀಕ್ರೆಟ್ ಡ್ಯಾನ್ ಇದೆ. ಸುಮ್ನೆ ಇರೋ, ನೀನ್ ಬಾಯಿ ಮುಚ್ಕೊಂಡು ಇರೋಕ್ಕಾಗೋದಿಲ್ವಾ? ಇವರು ಒಳ್ಳೆ ಜನ ಇದ್ದಾರೆ. ಫುರ್ಫುರಿ ನಗರದಿಂದ ಇಲ್ಲಿ ಟ್ರಾವೆಲ್ ಬಂದಿದ್ದಾರೆ. ಇಲ್ಲಿ ಅವ್ರನ್ನ ತೊಂದರೆಗೆ ಸಿಗಾಕಿಸ್ತೀಯಾ? ಮೋಟು ಪತ್ಲು, ಪ್ಲೀಸ್ ನೀವು ಎಲ್ಲರೂ ಹೊರಡಿ. ನನಗೆ ಬೇಜಾರಿದೆ. ನಿಮ್ಗೆ ನಾನು ಹಾಂಗ್ಕಾಂಗ್ನ ತೋರಿಸ್ಲಿಕ್ಕೆ ಆಗ್ಲಿಲ್ಲ. ಸರ್ ಸರ್, ಮತ್ತೆ ಇನ್ನೊಂದ್ಸಲಿ ಭೇಟಿ ಆಗ್ತೀವೋ ಇಲ್ವೋ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಒಂದ್ ಸೆಲ್ಫಿ ತಗೊಳ್ಳೇಬೇಕಲ್ವಾ? ಓಹೋ ಜಿಯಾ, ನೀನ್ ಯಾವಾಗ್ಲೂ ಸೆಲ್ಫಿ ತಗೊಳ್ಳೋದ್ರಲ್ಲೇ ಇರ್ತೀಯ. ಎಲ್ರು ಬನ್ನಿ. ಸರಿ, ಸ್ವಲ್ಪ ಹಿಂದೆ, ಸ್ವಲ್ಪ. ಓಕೆ.
ಓಹೋ ಜಿಯಾ, ಈ ಸೆಲ್ಫಿನೇ ನಿನಗೊಂದಿನ ಮುಳ್ಳಾಗುತ್ತೆ. ಮೊದಲು ಹುಷಾರಾಗದ್ ನೋಡು. ಬಾಯ್ ಬಾಯ್ ಮೋಟು ಪತ್ಲು. ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಅವನೇನು ಬಂದೋಗ್ಬಿಟ್ಟೇನೋ, ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಸರಿ ಬಿಡು, ವೆಯ್ಟ್ ಮಾಡೋಣ. ಮೋಟು, ಅವರು ಮಿಸ್ಟರ್ ಜಾನ್. ಜನರಿಗೆ ಡೆವಿಲ್ ಅನ್ನೋ ಹೆಸರಿಂದ ಪರಿಚಿತರು. ಅವ್ರ ಹತ್ರನೇ ಆ ಬ್ಲಾಕ್ ಬ್ರೀಫ್ ಕೇಸ್ ಕಾಣಿಸ್ತಿದೆಯಲ್ಲ, ಹಾ, ಅದ್ರಲ್ಲೇ ಮಿಸ್ಟರ್ ಮಾಂಗ್ನ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಮೋಟು, ನನಗೆ ಗೊತ್ತು ಸಮೋಸ ಇಲ್ದಿದ್ರೆ ನಿಮ್ ತಲೆನೇ ಓಡೋದಿಲ್ಲ ಅಂತ. ಇದು ತಗೊಳ್ಳಿ ಸಮೋಸ. ನಾನೇ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ಮಾಡ್ಕೊಂಡು ಬಂದಿದ್ದೀನಿ. ಬಹುಶಃ ಇದ್ರ ಅಗತ್ಯ ಬರ್ಬೋದು ನಿಮ್ಗೆ. ಜೈ ಹೋ. ಈಗ ನೋಡ್ತಿರೋ, ಅವ್ನ ಕೈ ಕಾಲು ಮುರಿದಾಕ್ಬಿಟ್ಟು ಡಾಕ್ಯುಮೆಂಟ್ಸ್ ನ ಎತ್ಕೊಂಡ್ಬರ್ತೀನಿ ಇಲ್ಲಿಗೆ. ನೋಡ್ತಾ ಇರು. ಜೈ ಹೋ. ಮಿಸ್ಟರ್ ಡಾನ್, ಆ ಬ್ರೀಫ್ ಕೇಸ್ ನನಗೆ ಕೊಟ್ಬಿಡಿ. ಗಾಡ್ಸ್, ಹಿಡ್ಕೊಳ್ಳಿ ಅವನ್ನ. ನೀನು ಹಾಂಗ್ಕಾಂಗ್ ಚಾಂಪಿಯನ್ ಆದ್ರೆ ನಾನು ಗೊತ್ತಾ ಫುರ್ಫುರಿ ನಗರ ಚಾಂಪಿಯನ್ ಕಣೋ. ಯಸ್, ಇನ್ನಾರಿದ್ದೀರಾ? ಗಾಡ್ಸ್, ಗಾಡ್ಸ್, ಬನ್ನಿ, ಹಿಡ್ಕೊಳ್ಳಿ ಅವನ್ನ. ಬ್ರೀಫ್ ಕೇಸ್ ತಗೊಂಡು ಓಡೋಗ್ತಾ ಇದ್ದಾನೆ. ಹಿಡ್ಕೊಳ್ಳಿ ಅವನ್ನ. ಹಲೋ ಹಲೋ, ಇಲ್ಲೋಡೆ. ಹುಷಾರು. ಇದೇನು ಹೊಡೆದಾಡ್ತಾ ಇದ್ದೀರೋ ಅಥವಾ ಕಬಡ್ಡಿ ಆಡ್ತಾ ಇದ್ದೀರೋ? ಬೇಗ ಬ್ಯಾಚ್ ಕಿತ್ಕೋ. ಓಕೆ, ನಾನೇ ಏನಾದ್ರು ಮಾಡ್ತೀನಿ. ಮೋಟು, ನಿಂಗೇನು ಆಗಿಲ್ಲ ತಾನೆ? ಏನೂ ಆಗಿಲ್ಲ ಕಣ. ಆ ಭಗವಂತನ ಆಶೀರ್ವಾದ ಇವನ್ಗೆ. ಇದು ನನ್ನ ಲಕ್ಕಿನ ಕಮಾಲು. ಎಲ್ಲಿ ಲಕ್ ಗೈದಿತಾನೆ ಅಲ್ಲಿ ಲಕ್ ಇದೇ ಇರುತ್ತೆ. ಹೇಗೆ? ಅಯ್ಯಮ್ಮ, ನಾನಿನ್ನು ಫೈರೇ ಮಾಡಿಲ್ಲ. ಎಲ್ಲಿರಾಗ್ಲೇ ಮೇಲ್ಗಡೆ ಉದುರ್ತಾ ಇದೆ. ನೀ ಸ್ಮೈಲ್ ಮಾಡಿದ್ದಕ್ಕೆ.
ವಾವ್ ಮೋಟು, ನೀವಂತೂ ಅದ್ಭುತ ಮಾಡ್ಬಿಟ್ರಿ. ನಾನು ಇದನ್ನ ಮಿಸ್ಟರ್ ಮೋಂಗ್ಗೆ ಕೊಟ್ಬಿಡ್ತೀನಿ. ನೀವ್ ಇವತ್ತೇ ವಾಪಸ್ ಹೋಗ್ಬಿಡಿ, ಯಾಕಂದ್ರೆ ಡೆವಿಲ್ನ ಪ್ರತಿಯೊಬ್ಬ ವ್ಯಕ್ತಿನೂ ಮತ್ತೆ ಪೊಲೀಸು ನಿಮ್ಮನ್ನೇ ಹುಡುಕ್ತಿರ್ತಾರೆ. ಇಲ್ಲಿ ಎಲ್ಲ ಸರಿ ಹೋದ್ಮೇಲೆ ನೀವ್ ಬನ್ನಿ, ಮತ್ತೆ ಸ್ವಲ್ಪ ದಿನ ನನ್ನ ಬಾಸ್ ಜೊತೆನೇ ಇರಿ. ಆಮೇಲೆ ಒಟ್ಟಿಗೆ ತುಂಬಾ ಸೆಲ್ಫಿ ತಗೊಳ್ಳೋಣ. ಹಾ, ಇವತ್ತಿನ ಸುದ್ದಿ. ನಿನ್ನೆ ರಾತ್ರಿಯಿಂದಲೇ ನಗರದ ಎಲ್ಲೆಡೆ ಭಾರಿ ಮಳೆ ಸುರಿತಾ ಇದೆ, ಮತ್ತೆ ಸಾಕಷ್ಟು ಜನ ಸಾಕಷ್ಟು ಜಾಗದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಹವಾಮಾನ ವರದಿಯ ಪ್ರಕಾರ ಇನ್ನು 48 ಗಂಟೆಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಮನೇಲೇ ನನಗಂತೂ ತುಂಬಾ ಭಯ ಆಗ್ತಾ ಇದೆ. ಡೆವಿಲ್ ಕಡಿಯೋರು ಯಾರಾದ್ರೂ ನಮ್ಮನ್ನ ನೋಡಿದ್ರೆ ನೋಡಿದ್ರ ಯಾರಿಗೂ ಏನು ಆಗಿಲ್ಲ, ಯಾಕಂದ್ರೆ ನೀವೆಲ್ಲ ಲಕ್ಕಿ ಗಾಯ್ ಜೊತೆ ಇದ್ದೀರಾ. ಇದೀಗ ಬಂದ ಸುದ್ದಿ. ಹಾಂಗ್ಕಾಂಗ್ನ ಪ್ರಸಿದ್ಧ ವ್ಯಕ್ತಿ ಹಾಗೂ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ ಡಾಂಗ್ ಅವರನ್ನ ಕೆಲವು ಗೂಂಡಾಗಳು ದರೋಡೆ ಮಾಡಿದ್ದಾರೆ. ಅವರ ಪ್ರಾಪರ್ಟೀಸ್, ಬ್ಯಾಂಕ್ಸ್ ಮತ್ತು ಬಿಸ್ನೆಸ್ ನ ಸಾಕಷ್ಟು ಮುಖ್ಯವಾದ ಪತ್ರಗಳನ್ನ ಅವರು ದರೋಡೆ ಮಾಡಿದ್ದಾರೆ. ಇವರು ಹಾಂಗ್ಕಾಂಗ್ ನಲ್ಲಿ ಸಾಕಷ್ಟು ಅನಾಥಾಶ್ರಮಗಳನ್ನ ನಡೆಸ್ತಿದ್ದಾರೆ. ಅವ್ರ ಕನಸು ಹಾಂಗ್ಕಾಂಗ್ ಅಲ್ಲಿ ಯಾರು ಬಡವರಾಗಿರ್ಬಾರ್ದು ಅಂತ. ಹಾಂಗ್ಕಾಂಗ್ ನ ಅಪರಾಧ ಮುಕ್ತವಾಗಿ ಮಾಡೋದಕ್ಕೆ ಅವರ ಕನಸು ಆಗಿತ್ತು. ಇಲ್ಲೋಡ ಹೆಂಗ್ಸು ಡೆವಿಲ್ಗೆ ಒಳ್ಳೆಯವನು ಅಂತ ಹೇಳ್ತಾ ಇದ್ದಾಳೆ. ನನ್ಗನ್ಸುತ್ತೆ ಈ ಚಾನಲ್ ಆ ಡೆವಿಲ್ಗೆ ಸೇರಿದ್ದು ಅಂತ. ಇವರು ಮಿಸ್ಟರ್ ಡೆವಿಲ್ ಅಲ್ಲ, ಇವರು ಮಿಸ್ಟರ್ ಡಾಂಗ್ಲಿ. ತುಂಬಾ ಒಳ್ಳೆ ಮನುಷ್ಯ. ಯಾರು ಎಲ್ಲ ಕದ್ದು ಬಿಟ್ಟಿದ್ದಾರೆ. ಖಂಡಿತ ಇದು ಡೆವಿಲ್ ಕೆಲಸ ಆಗಿರುತ್ತೆ. ಹಂಗಾದ್ರೆ ಆ ಡೆವಿಲ್ ಯಾರು ಅಂತ ಹೇಳಯ್ಯ. ಜನರು ಮಾತಾಡ್ತಿರೋ ಪ್ರಕಾರ ಇದು ಮಿಸ್ಟರ್ ಡೆವಿಲ್ ನ ಕೆಲ್ಸನೇ ಇರ್ಬೋದು. ಮಿಸ್ಟರ್ ಡೆವಿಲ್ ಅಂದ್ರೆ ಅವರೇ ಮಿಸ್ಟರ್ ಮಾಂಗ್ಲಿ. ಇವನು ಮಿಸ್ಟರ್ ಡೆವಿಲ್. ಇವರು ತುಂಬಾ ಕ್ರೂರಿ. ಇವ್ರ ಹತ್ರನೇ ಆ ಟೈಗರ್ ಪೆಟ್ ಇರೋದು. ಮಿಸ್ಟರ್ ಡಾಂಗ್ ಡೆವಿಲ್ ನ ಭಯದಿಂದ ಅಂಡರ್ ಗ್ರೌಂಡ್ ಹೋಗಿದ್ದಾರೆ. ಯಾರಿಗೂ ಗೊತ್ತಿಲ್ಲ ಅವರು ಎಲ್ಲಿ ಅಡ್ಕೊಂಡಿದ್ದಾರೆ ಅಂತ. ಡೆವಿಲ್ ಅವ್ರನ್ನ ಮುಗ್ಸೇ ಬಿಡ್ತಾರೆ ಅನ್ನೋ ಭಯ ಕೂಡ ಅವ್ರಿಗೆ ಇದೆ. ಇತ್ತೀಚೆಗೆ ಮಿಸ್ಟರ್ ಡೆವಿಲ್ ಈ ವೇಷದಲ್ಲಿ ತಿರುಗಾಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಯಾರು ಅವರ ಈ ಲೇಟೆಸ್ಟ್ ಫೋಟೋನ ತೆಗೆದು ಕಳಿಸಿದ್ದಾರೆ. ನೀವು ಇವ್ರನ್ನ ತಾನೇ ಭೇಟಿ ಆಗಕ್ ಹೋಗಿದ್ದು. ಗಡ್ಡ ಮೀಸಲಿ ಇವ್ರನ್ನ ಗುರ್ತಿಡಿಯಕ್ಕೆ ಆಗ್ಲಿಲ್ಲ. ಮತ್ತು ಪತ್ಲು ನನ್ನ ಎಲ್ಲಿ ತಗ್ಲಾಕ್ಬಿಟ್ರಿ. ಇಷ್ಟೊಂದು ದೊಡ್ಡ ದ್ರೋಹನ ಮಾಂಕ್ಲಿ. ಡೆವಿಲ್ ಎಲ್ಲಿದ್ಯಾ? ಎದುರುಗಡೆ ಬಾ. ನಿನ್ ನಿಜ ರೂಪ ಏನು ಅಂತ ನಮಗ್ ಗೊತ್ತಾಗ್ಬಿಟ್ಟಿದೆ. ಎದುರುಗಡೆ ಬಾ ಡೆವಿಲ್. ಅಯ್ಯಬ್ಬ, ಇವನ ಟೈಗರ್ ಸ್ಟಾಪ್. ಟೈಗರ್, ಒಳಗಡೆ ಹೋಗು. ನಿಮ್ಗೆ ಗೊತ್ತಾಗೇ ಹೋಯ್ತಾ? ತುಂಬಾ ಕೆಟ್ಟದಾಗೋಯ್ತು. ನಾನು ಅನ್ಕೊಂಡಿದ್ದೆ ನಿಮ್ಗೆ ಅಸಲಿಯತ್ ಗೊತ್ತಾಗಬಾರ್ದು ಅಂತ. ಈಗ ಎಲ್ಲಾನು ಗೊತ್ತಾದ್ಮೇಲೆ ಈ ವೇಷದ ಅವಶ್ಯಕತೆನೇ ಇಲ್ಲ. ಯಾಕೆ ನೀನು ಮಾತ್ರ ಅಷ್ಟೊಂದು ಕೆಟ್ಟ ಕೆಲಸ ಮಾಡಿಸ್ಕೊಂಡೆ? ಮಿಸ್ಟರ್ ಡಾಂಗ್ನ ನಿಮ್ ಕಡೆಯವರೇ ದರೋಡೆ ಮಾಡ್ಬೋದಾಗಿತ್ತು. ಹಾ, ನನಗೆ ಗೊತ್ತಿದೆ. ನಾನು ಮೊದಲಿಂದನೇ ಶುರು ಮಾಡ್ತೀನಿ. ನಾನು ಫುರ್ಫುರಿ ನಗರಕ್ಕೆ ಯಾಕೆ ಬಂದೆ ನಿನಗೆ ಗೊತ್ತಾ? ಇಲ್ಲಿ ನನಗೆ ಡಾನ್ ಅನ್ನೋ ಹೆಸರಿನಿಂದ ಪೊಲೀಸ್ ಮತ್ತು ಸರ್ಕಾರದಿಂದ ಪ್ರೆಷರ್ ಜಾಸ್ತಿ ಇತ್ತು. ಅದಕ್ಕೆ ನಾನು ಯೋಚನೆ ಮಾಡಿದೆ, ಎಂಥ ಜಾಗಕ್ಕೆ ಹೋಗ್ಬೇಕು ಅಂದರೆ ಅಲ್ಲಿ ಜನ ಗೂಬೆಗಳಾಗಿರ್ಬೇಕು ಮತ್ತು ದಡ್ಡರಾಗಿರ್ಬೇಕು. ಅಲ್ಲೇ ನಾನು ಉಳ್ಕೊಂಡು ಅಲ್ಲಿಂದ ಜಗತ್ತನ್ನೇ ರಾಜ್ಯಭಾರ ಮಾಡಬೇಕು ಅಂತ. ಗೊತ್ತಾಯ್ತಾ ನಿಮಗೆ? ಈಗ ನಿಮ್ಮ ಎರಡನೇ ಪ್ರಶ್ನೆಗೆ ಉತ್ತರ. ನಾನು ಈ ಕೆಲಸನ ನಿಮ್ಮ ಕೈಯಲ್ಲಿ ಯಾಕೆ ಮಾಡಿಸ್ದೆ? ಉತ್ತರ ಏನಂತಂದ್ರೆ, ನೀವು ಹೊಡೆದಾಡೋ ರೀತಿನೇ ಬೇರೆ ಇದೆ, ಅನಾರ್ಥೋಡಕ್ಸ್ ಆಗಿದೆ. ಅದು ಸರ್ಪ್ರೈಸ್ ವೆಪನ್ ಇದೆ. ಇದಕ್ಕೆ ಡಾನ್ನ ವ್ಯಕ್ತಿಗಳು ತಯಾರಾಗೇ ಇರಲಿಲ್ಲ. ಅವರು ಬರೀ ಕನ್ವೆನ್ಷನ್ ಫೈಟ್ ಮಾತ್ರ ಗೊತ್ತಿದೆ, ಮತ್ತೆ ಅವರು ನನ್ನ ಎಲ್ಲಾ ಮನುಷ್ಯರನ್ನು ಗುರ್ತಿಡಿತಾರೆ. ಇದಕ್ಕೋಸ್ಕರ ನನಗೆ ನನ್ನ ಈ ಕೆಲಸಕ್ಕೆ ಹೊಸಬ್ರೇ ಬೇಕಾಗಿತ್ತು.
ಅದಕ್ಕೆ ನಿಮ್ಗಿಂತ ಇದಕ್ಕೆ ಒಳ್ಳೆಯವರು ಬೇರೆ ಯಾರು ಸಿಗ್ತಾರೆ? ಇದಕ್ಕೋಸ್ಕರ ನಾನು ನಿಮ್ಮನ್ನ ಗೂಬೆಗಳನ್ನಾಗಿ ಮಾಡಿದೆ. ನಿನ್ನ ಮೊದಲನೇ ಪ್ರಶ್ನೆಗೆ ಉತ್ತರ ನಾನು ಹೇಳ್ತೀನಿ ಕೇಳು. ಫುರ್ಫುರಿ ನಗರ ಜನಗಳು ದಡ್ರಲ್ಲ, ಅಮಾಯಕರು. ಅವರು ಹೃದಯವಂತರು ಗೊತ್ತಾ? ನೀನು ಅಮಾಯಕರನ್ನ ನಿನ್ ಕೆಲ್ಸಕ್ಕೋಸ್ಕರ ಉಪಯೋಗಿಸ್ಕೊತಾ ಇದೀಯಾ. ನಿನ್ನ ಎರಡನೇ ಪ್ರಶ್ನೆಗೆ ಉತ್ತರ ಓಕೆ. ಫುರ್ಫುರಿ ನಗರ ಜನಗಳು ಹೇಡಿಗಳಲ್ಲ, ಧೈರ್ಯವಂತರವರು. ಹಾಗಂತ ಈಗಲೇ ನಿನಗೆ ಸಾಬೀತು ಮಾಡಿ ತೋರಿಸ್ತೀನಿ ನಾನು ನಿನ್ನ ಹತ್ರ ಈಗಲೇ ಬ್ಯಾಗ್ನ ಕಿತ್ಕೊಂಡು ಹೋಗ್ತೀನಿ. ನಾನು ನಿನಗೆ ಯಾವ ಬ್ಯಾಗ್ ತಂದು ಕೊಟ್ಟಿದ್ನೋ ಅದನ್ನ ನೋಡ್ತೀಯಾ? ಚೆನ್ನಾಗಿತ್ತು. ಇದನ್ನ ಕೇಳಿ ತುಂಬಾ ನಗು ಬರ್ತಾ ಇದೆ ನನಗೆ. ಬೇವಿನ ಮರ ಹಾಕ್ಬಿಟ್ಟು ಮಾವಿನ ಮರ ಕಾಯ್ಬಾರ್ದು. ಒಳ್ಳೇದಾಯ್ತು. ಆದ್ರೆ ನನಗೆ ಮಾವಿನಕಾಯಿ ಇಷ್ಟ ಇಲ್ಲ. ನನ್ನ ಸುತ್ತಮುತ್ತ ಬೇವಿನಕಾಯಿ ಇರೋದೇ ಇಷ್ಟ. ಯಾಕೆ ಅಂದ್ರೆ ಯಾರು ನನ್ನ ಹತ್ರ ಬರ್ಲಿಕ್ಕೆ ಆಗ್ಬಾರ್ದು ಅಂತ. ಬೇಕಾದ್ರೆ ನೀನು ಕೂಡ ಟ್ರೈ ಮಾಡಿ ನೋಡು. ಮಾಟು, ಮುಳ್ಳು ಚುತ್ತಂಗಾಗ್ತಾ ಇದೆ ಕಾಲಿಗೆಲ್ಲ. ಅಯ್ಯಮ್ಮ, ಇವನು ಮನುಷ್ಯನ ಮುಳ್ಳು ಹಂದಿನ. ಮಾಟು ಹುಷಾರು ಕಣ. ನಿನ್ ಬಿಡಲ್ಲ ಕಡೆ ಇವತ್ತು. ಅಯ್ಯಪ್ಪ, ಸರ್ ಅವ್ರನ್ನ ಬಿಟ್ಬಿಡಿ. ಅವ್ರು ಇನ್ನೊಂದ್ಸರಿ ಈ ಕಡೆ ಬರೋದೇ ಇಲ್ಲ ಸರ್. ನಾನು ಹುಡುಕುತ್ತೀನಿ. ಮಿಸ್ಟರ್ ಡೆವಿಲ್ ಸರ್, ಪ್ಲೀಸ್. ಒಳ್ಳೆಯವರು ಬಿಟ್ಬಿಡಿ ಸರ್, ಪ್ಲೀಸ್. ನಾನು ಇವ್ರನ್ನ ಫುರ್ಫುರಿ ನಗರಕ್ಕೆ ಕಳಿಸ್ಬಿಡ್ತೀನಿ, ಪ್ಲೀಸ್. ಓಕೆ, ಒಂದು ಅವಕಾಶ ಕೊಡ್ತೀನಿ. ಮತ್ತೆ ಹಾಂಗ್ಕಾಂಗಲ್ಲಿ ಕಾಣಿಸ್ಕೊಂಡ್ರೆ ಜೀವಂತವಾಗಿ ಯಾರನ್ನೂ ಉಳಿಸಲ್ಲ. ಬುಹಾಯ್. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಸರ್. ಜಲ್ದಿ ನಡೀರಿ. ಅವ್ರ ಮೊದಲು ಮನ್ಸು ಚೇಂಜ್ ಮಾಡ್ಕೊಳಕ್ಕೂ ಮುಂಚೆ ಬೇಗ ನಡೀರಿ. ಮಿಸ್ಟರ್ ಡೆವಿಲ್, ನಾನು ಈಗೇನೋ ಹೋಗ್ತಾ ಇದ್ದೀನಿ, ಆದ್ರೆ ಮತ್ತೆ ವಾಪಸ್ ಬರ್ತೀನಿ. ಹಾಗೆ ಆ ಬ್ರೀಫ್ ಕೇಸ್ ನಿನ್ನ ಹತ್ರ ಕಿತ್ಕೊಂಡು ಮಿಸ್ಟರ್ ಡಾಂಕೋಗ್ ವಾಪಸ್ ಕೊಡ್ತೀನಿ. ಇದು ಫುರ್ಫುರಿ ನಗರದ ಮೋಟು ಹೇಳ್ತಿರೋ ಮಾತು ಅಂದ್ರೆ ಮಾತು. ನಾನು ಕಾಯ್ತಾ ಇರ್ತೀನಿ ಮೋಟು. ನಾನು ಅದಕ್ಕೋಸ್ಕರ ಕಾಯ್ತೀನಿ. ಇಲ್ಲ, ನಾನು ಫುರ್ಫುರಿ ನಗರಕ್ಕೆ ವಾಪಸ್ ಹೋಗೋದಿಲ್ಲ. ಎಲ್ಲಿವರೆಗೂ ಗೊತ್ತಾ? ನಾನು ಮಿಸ್ಟರ್ ಡಾಂಗ್ಗೆ ಎಲ್ಲ ಡಾಕ್ಯುಮೆಂಟ್ಸ್ ವಾಪಸ್ ಕೊಡೋ ತನಕ ಹೋಗೋದಿಲ್ಲ. ಖಂಡಿತವಾಗ್ಲು. ಓಹೋ, ನೀನ್ ತುಂಬಾ ಹಠಮಾರಿ. ಸರಿ, ನೀನು ಅವ್ರ ಜೊತೆ ಹೋರಾಡಲೇಬೇಕು ಅಂದ್ರೆ ನೀನು ಪ್ರಾಪರ್ ಟ್ರೈನಿಂಗ್ ತಗೊಳ್ಬೇಕಾಗುತ್ತೆ. ಅವ್ರ ಜೊತೆ ಹೋರಾಡೋದಕ್ಕೆ ಬೋನ್ಲೆಸ್ ಮಾಸ್ಟರ್ ಕಡೆನೆ ಟ್ರೈನಿಂಗ್ ತಗೋಬೇಕಾಗುತ್ತೆ ನೀನು. ಬೋನ್ಲೆಸ್ ಮಾಸ್ಟರಾ? ಅಯ್ಯಮ್ಮ, ಬೋನ್ಲೆಸ್ ಚಿಕನ್ ಹೆಸರು ಕೇಳಿದೆ. ಬೋನ್ಲೆಸ್ ಮಾಸ್ಟರ್ ಯಾವ್ದಿದು? ಎಸ್, ಅವ್ರು ನಿಮ್ಗೆ ಹಾಂಗ್ಕಾಂಗ್ನ ಹೈಯೆಸ್ಟ್ ಮೌಂಟೇನ್ ತಾಯ್ ಮೋಷನ್ ಅಲ್ಲಿ ಸಿಗ್ತಾರೆ. ಆದ್ರೆ ನಾನ್ ನಿಮ್ ಜೊತೆ ಬರೋಕ್ಕಾಗೋದಿಲ್ಲ. ಬರೀ ನನ್ನ ಹೆಸರಲ್ಲಿ ಮಾತ್ರ ಲಕ್ಕಿದೆ. ಯಾಕಂದ್ರೆ ನಾನು ತುಂಬಾ ಅನ್ಲಕ್ಕಿ. ಯಾವಾಗ್ಲೂ ನನಗೆ ಆಗ್ತಾ ಇರುತ್ತೆ. ಅದರಿಂದ ನನಗೆ ತೊಂದರೆಗಳು. ನೋಡಿ, ನೀವ್ ಯಾವಾಗ ಸಿಕ್ಕಿದ್ರು ನನಗೆ ತುಂಬಾ ತೊಂದರೆ ಅನುಭವಿಸ್ತಾ ಇದ್ದೀರಾ ನೀವು. ನೋ. ಅರೇ, ಈ ಲಕ್ಕಿ ಅನ್ಲಕ್ಕಿ ಇವೆರಡನ್ನ ನಾವು ಅನ್ಕೊಳ್ಳೋದಷ್ಟೇ. ನಾನು ನಿಜ ಹೇಳ್ತೀನಿ ಕೇಳು. ನಾವೆಲ್ಲರೂ ಈ ತೊಂದರೆಗಳಿಂದ ಬಚಾವಾಗ್ತಿರೋದೇ ನಿನ್ನಿಂದ. ಅದಕ್ಕೆ ನಾವು ನಿನ್ನ ಕರ್ಕೊಂಡೋಗೇ ಬಿಡೋದಿಲ್ಲ. ಬಾ, ನಮ್ ಜೊತೆ ಬಾಪ. ಥ್ಯಾಂಕ್ ಯು ಮೋಟು. ನೀವು ನನಗೆ ತುಂಬಾ ಒಳ್ಳೆ ಫ್ರೆಂಡ್ಸು. ಕಮಾನ್, ಲೆಟ್ಸ್ ಗೋ.
ನೋಡಿದ್ಯಾ, ನೀ ಜೊತೆಗಿದ್ದಕ್ಕೆ ನಾವು ಬಚಾವಾದ್ವಿ. ಇಲ್ಲದ್ರೆ ಏನಾಗ್ತಿತ್ತೋ ಏನೋ. ನೀ ತುಂಬಾ ಲಕ್ಕಿ ಮನುಷ್ಯ. ಇನ್ಮೇಲೆ ನಾನು ನಿನ್ನ ಎಲ್ಲೂ ಹೋಗಕ್ಕೆ ಬಿಡೋದೇ ಇಲ್ಲ, ನಿಜವಾಗ್ಲೂ. ಅವ್ರನ್ನ ಬೋನ್ಲೆಸ್ ಮಾಸ್ಟರ್ ಅಂತ ಯಾಕೆ ಕರೀತಾರೆ ಅಂದ್ರೆ ಅವ್ರ ಬಾಡಿ ರಬ್ಬರ್ ತರ ಫ್ಲೆಕ್ಸಿಬಲ್ ಆಗಿದೆ. ಅವ್ರ ಬಾಡಿಲಿ ಮೂಳೆನೇ ಇಲ್ಲ ಅಂತ ಅನ್ಸುತ್ತೆ. ಅವರು ತುಂಬಾ ಕಡಿಮೆ ಜನಕ್ಕೆ ಟ್ರೈನಿಂಗ್ ಕೊಡ್ತಾರೆ. ನಿನಗೆ ಟ್ರೈನಿಂಗ್ ಕೊಡೋಕೆ ಒಪ್ಕೊಂಡ್ರೆ ನೀನು ತುಂಬಾ ಅದೃಷ್ಟವಂತ ಆಗಿರ್ತೀಯ. ಅಣ್ಣ, ಸಮೋಸ ಇದ್ರೆ ಅರ್ಜೆಂಟಾಗಿ ಕೊಟ್ಬಿಡು, ಬೇಗ ಬೇಗ. ಅಲ್ಲ, ನನಗೆ ಸಮೋಸ ಹೇಗೆ ಅಂದ್ರೆ ಗೊತ್ತಾಗ್ತಿಲ್ಲ. ಹೆಂಗಿರ್ತದೆ ಅದು? ಟೀ ಮಾತ್ರ ಸಿಗೋದು. ಹೌದಾ? ಹಂಗಂದ್ರೆ ಹೋಗ್ಲಿ ಟೀನೇ ಕೊಡು. ಕೂತ್ಕೊಳ್ಳಿ, ಕೊಡ್ತೇನೆ. ಇದ್ಯಾವ ಸೀಮೆ ಆಟನಾ? ಇವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಫುಟ್ಬಾಲ್ ಆಡ್ತಾರೆ. ಇದನ್ನ ಬ್ಲೈಂಡ್ ಬಾಲ್ ಅಂತಾರೆ. ಫುಟ್ಬಾಲ್ಗೆ ಗೆಜ್ಜೆ ಕಟ್ಬಿಟ್ಟು ಅದರ ಸೌಂಡ್ ಮೇಲೆನೆ ಅದನ್ನ ಕಿಕ್ ಮಾಡ್ತಾರೆ. ಇದು ತುಂಬಾ ದೊಡ್ಡ ಡಿಫಿಕಲ್ಟ್ ಗೇಮ್. ನೀವು ಹೊಸಬ್ರ ಇಲ್ಗೆ ಏನ್ ಮಾಡ್ತಾ ಇದ್ದೀರಾ? ನಾನು ಬೋನ್ಲೆಸ್ ಮಾಸ್ಟರ್ ಅವ್ರ ಹತ್ರ ಕುಂಫು ಕಲೆಗೋಸ್ಕರ ಬಂದಿದ್ದೀನಿ. ನಾವೆಲ್ಲರೂ ಪ್ರಯತ್ನ ಪಟ್ವಿ, ಆದ್ರೆ ಮಾಸ್ಟರ್ ಇವತ್ತವರೆಗೂ ನಮ್ಗೆ ಹೇಳೇ ಕೊಟ್ಟಿಲ್ಲ. ನಿಮ್ಮಂತ ಗುಂಡಿಗಿರೋರಿಗೆಲ್ಲ ಯಾರು ಹೇಳ್ಕೊಡ್ತಾರೆ? ಸೋಂಬೇರಿ ತಂದು. ಓ ಮೋಟುನ ಜೀವದ ಗೆಳೆಯ, ಅಲ್ಲೋಡಯ್ಯ ಮೆಟ್ಲುಗಳು. ನಾವು ಪ್ರತಿಯೊಂದು ಕುಂಫು ಸ್ಕೂಲ್ಗಳಿಗೆ ಹೋಗ್ಬೇಕು ಅಂದ್ರೆ ಈ ತರ ಮೆಟ್ಲುಗಳನ್ನ ಹತ್ತೇ ಹೋಗ್ಬೇಕು ಕಡೆಯ. ಹೋಗಯ್ಯ, ನೀನು ಹತ್ತಕ್ಕೆ ಶುರು ಮಾಡು. ಅಷ್ಟೊಳಗೆ ನಾವೆಲ್ಲರೂ ಟೀ ಕುಡ್ಕೊಂಡ್ ಬರ್ತೀವಿ. ನಾನ್ ಮಾಸ್ಟರ್ ಹತ್ರ ಕುಂಫು ಕಲ್ತ್ಕೊಂಡೇ ಹೋಗೋದು. ನೋಡ್ತಾ ಇರು. ಕಣ. ಬೇಗ. ಯಾರಾದ್ರೂ ಶರಬತ್ ಕೊಡ್ತಿದ್ರೆ ಸಮೋಸ ಜೊತೆ ಸಖತ್ ಮಜಾ ಇರೋದು. ಅಯ್ಯೋ, ನನ್ಗೂನು ಸುಸ್ತಾಗ್ತಾ ಇದೆಯಲ್ಲಪ್ಪ. ಮತ್ತೆ ಮೇಲೆ ಹೋದ್ಮೇಲೆ ರಸಗುಲ್ಲ ಸಿಕ್ಕಿಲ್ಲ ಅಂದ್ರೆ ನನಗ್ ತಲೆ ಸುತ್ತ ಬಂದ್ಬಿಡುತ್ತೆ. ಎಷ್ಟು ಇಡ್ಲಿ ತಿಂದಿದ್ನೋ ಎಲ್ಲ ಕರ್ಗೋಗ್ಬಿಡ್ತು. ಚಟ್ನಿ ಅನಾಗ್ಲು. ಅಯ್ಯಮ್ಮ. ಅಲ್ಲ, ನೀವಾಗಿ ಇಲ್ಲಿಗೆ ಇಷ್ಟು ಬೇಗ ಬಂದ್ಬಿಟ್ರೆ? ಉಪ್ಸ್, ಮೇಲ್ ಬರೋದಕ್ಕೆ ಇಲ್ಲಿ ಒಂದು ಅಡ್ಡದಾರಿ ಇದೆ. ನಾವು ಜೀಪಲ್ಲಿ ಬಂದ್ಬಿಟ್ವಿ. ನೀವ್ ಯಾಕೆ ಮೆಟ್ಲು ಹತ್ಕೊಂಡು ಬಂದಿದ್ದೀರಾ? ಅಯ್ಯೋ, ಯಾಕಯ್ಯ ಹಂಗ್ ನೋಡ್ತಾ ಇದ್ದೀರಾ? ನನಗೆ ಗೊತ್ತಿರಲ್ಲ ಕಣಯ್ಯ, ಈಗಲೇ ಗೊತ್ತಾಗಿರೋದು. ಯಾವಾಗಲೂ ಹೊಡಿತಾನೆ ಇದ್ದೀರಾ? ಅಬ್ಬ, ಅಯ್ಯೋ ಅಬ್ಬ. ಅಲ್ಲಿದೆ ನೋಡಿ ಬೋನ್ಲೆಸ್ ಮಾಸ್ಟರ್ನ ಮನೆ. ನಡೀರಿ.
ನಾನು ಬೋನಸ್ ಮಾಸ್ಟರ್ಗೆ ಹೇಳ್ಬೇಕು, ನಾನು ಹೀಮ್ ನರೇಶ್ ಅವರ ಸ್ಟೂಡೆಂಟು ಅಂತ. ಅವ್ರ ಹೆಸರೇನಾದ್ರು ಹೇಳಿದ್ರೆ ಇವರಂತೂ ಖಂಡಿತವಾಗ್ಲೂ ಖುಷಿ ಪಡ್ತಾರೆ. ಅಯ್ಯೋ ಮೋಟು, ನನ್ನ ಮಾತು ಕೇಳಿ, ಹಂಗೆಲ್ಲ ಹೇಳಕ್ ಹೋಗ್ಬೇಡ ಕಡೆ, ಹಂಗೆಲ್ಲ ಮಾತಾಡೋಣ ನೀನು. ಬೋನ್ಲೆಸ್ ಮಾಸ್ಟರ್ ಅಂತ ಮಾಸ್ಟರ್ಗಳು ಯಾರೇ ಬೇರೆ ಕಡೆಯಿಂದ ಶಿಫಾರಸ್ ತಂದ್ರು ಅವ್ರು ಒಪ್ಪೋದಿಲ್ಲ ಕಡೆಯ. ಅವರು ಕ್ಯಾಂಡಿಡೇಟ್ ನ ತಾಕತ್ ಮೇಲೆ ಅಡ್ಮಿಷನ್ ಮಾಡಿಸ್ಕೋತಾರೆ ಕಡೆಯ. ಡಾಕ್ಟರ್, ನೀವು ನಿಜನೇ ಹೇಳ್ತಾ ಇದ್ದೀರಾ? ನಾವು ನಿಜವಾಗ್ಲೂ ಹೇಳಲೇಬಾರ್ದಾಗಿತ್ತಣ. ದಾರಿಂಗ್ಸಿಯಾ, ಎಕ್ಸ್ಕ್ಯೂಸ್ ಮೀ. ಎಕ್ಸ್ಕ್ಯೂಸ್ಡ್. ನಾನು ಹೇಳಿದ್ದು ಮಾಸ್ಟರ್ ಮನೇಲಿದ್ದೀರಾ? ನಾವು ಅವ್ರನ್ನ ಮೀಟ್ ಮಾಡಬೇಕಾಗಿದೆ. ಹಲೋ, ಐ ಆಮ್ ಗ್ಯಾಂಗ್. ನನ್ನ ಹೆಸರು ಚೀಕ್ ಗ್ಯಾಂಗ್. ನನ್ನ ಮಾತು ತಪ್ಪಾಗಿ ತಿಳ್ಕೊಬೇಡಿ. ನಾನು ಕನ್ನಡ ಸ್ವಲ್ಪ ಕಬಾಬ್ ಇದ್ದಂಗೆ. ಮಟನ್ ಕಬಾಬ್ ಕೇಳಿದ್ದೆ, ಚಿಕನ್ ಕಬಾಬ್ ಕೇಳಿದ್ದೆ, ಇದ್ಯಾವುದು ಸ್ವಲ್ಪ ಕಬಾಬು? ಹಂಗಂದ್ರೆ ಅರ್ಥ ಅವನ್ ಕನ್ನಡ ಸ್ವಲ್ಪ ಖರಾಬಾಗೇ ಇದೆ ಅಂತ. ಓಲಿ ಪರವಾಗಿಲ್ಲ ಬಿಡು, ನಾನು ನಿಮ್ಮ ಕನ್ನಡನ ಸರಿ ಮಾಡ್ತೀವಿ. ಆದ್ರೆ ನನ್ನ ಇಂಗ್ಲಿಷ್ ಗುಡ್, ಆದ್ರೆ ಕನ್ನಡ ಸ್ವಲ್ಪ ಕಬಾಬ್, ಬೂಟಿ ಕಬಾಬ್. ಏನು ನೀವು ನನಗೆ ಕನ್ನಡ ತಿಂತೀರಾ? ಅರೆ, ನೀವು ಕಬಾಬು ಬೋಟಿ ಅದು ಇದು ಅಂದ್ಕೊಂಡು ನಮ್ಗೆ ಹೊಟ್ಟೆ ಹಸು ಬರೆಸ್ತಾ ಇದೀಯಾ? ಈಗಾಗಲೇ ಹಸುವಾಗ್ತಾ ಇದೆ. ಅವನು ಹೇಳಿ ತಿನ್ನೋದ್ರ ಬಗ್ಗೆ ಅಲ್ಲ, ಕಲ್ಸೋದ್ರ ಬಗ್ಗೆ. ಓಕೆ ಓಕೆ ಓಕೆ, ಕಲ್ಸ್ಕೊಟ್ರಾಯ್ತು, ಕಲಿಸ್ತಾರೆ. ಮೊದಲು ಮಾಸ್ಟರ್ನ ಇಲ್ಲಿ ಕರ್ಕೊಬನ್ನಿ. ಹೌದಾ? ಓಕೆ ಓಕೆ, ಈಗಲೇ ಕರಿತೀನಿ. ಮಾಸ್ಟರ್, ಅಯ್ಯೋ, ಯಾರು ನೀವೆಲ್ಲ? ಮತ್ತೇನಕ್ಕೆ ಬಂದಿದ್ದೀರಾ? ನಾನು ಅವನ ಮೇಲೆ ಸ್ಟೇಟ್ ತೀರ್ಸ್ಕೋಬೇಕು ಅಂತ ಇದ್ದೀನಿ. ನಾನು ಅವನಿಗೆ ಚಚ್ಚಿ ಹೊಡೆದಾಕ್ಬಿಟ್ಟು ಜೈಲಿಗೆ ಕಳಿಸ್ತಾ ಇದ್ದೀನಿ. ಅವನ ಹಠನ ಮುರಿದಾಕ್ಬಿಡ್ತೀನಿ. ಬಿಡಲ್ಲ ಅವನ್ನ, ಖಂಡಿತ ಅವನ್ನ ಬಿಡೋದಿಲ್ಲ. ಅವನು ನನಗೆ ದ್ರೋಹ ಬಗ್ದಿದ್ದಾನೆ. ಓ ಅಣ್ಣ, ಅಣ್ಣ ಮನಸ್ಮಾಡು. ಆಗೋಯ್ತಾ ಟ್ರೈನಿಂಗ್ ನಿಂದು? ಆಗೋಯ್ತಾ? ತಿರ್ಗಾ ಟ್ರೈನಿಂಗ್ ಮಾಡ್ತೀಯಾ? ಕೋಪ ತಣ್ಣಗಾಯ್ತಾ? ಪೂರ್ತ ಬಾಡಿನ ಶಾಂತವಾಗ್ಬಿಟ್ಟಿದೆ. ಸಿಟ್ಟು ಮಾಡ್ಕೊಳ್ಳೋದಿನ ಎಲ್ಲಿ ಹೇಳಿ? ಎಸ್, ಮನಸ್ಸನ್ನ ಶಾಂತಿಯಾಗಿಟ್ಕೊಳ್ಳೋದು ಮುಖ್ಯ. ಕುಂಫುನಲ್ಲಿ ಕೋಪಕ್ಕೆ ಯಾವುದೇ ಜಾಗ ಇಲ್ಲ. ಏನೇ ಮಾಡದಿದ್ರು ನಮ್ಮ ಮೇಲೆ ನಾವು ವಿಶ್ವಾಸ ಇಟ್ಕೊಂಡು ಫೋಕಸ್ ಮತ್ತು ಫೇತ್ನ ಜೊತೆ. ನನ್ನ ಮೊದಲನೇ ಗುರು ನರೇಶ್ ಜಿ ಅವರು ಹೀಗೆ ಮಾತಾಡ್ತಾ ಇದ್ರು. ನೀನು ಹಿಮ್ ನರೇಶ್ನ ಸ್ಟೂಡೆಂಟ್ ಆಗಿದ್ಯಾ? ಇದನ್ನ ಯಾಕೆ ಹೇಳಲಿಲ್ಲ? ಮೊದಲೇ ಹೇಳಿದ್ರೆ ಇಷ್ಟು ಒದೆ ತಿನ್ನೋದಾದ್ರೂ ತಪ್ತಿತ್ತು. ಹಿಮ್ ನರೇಶ್ ನನ್ನ ಒಳ್ಳೆ ಸ್ನೇಹಿತ. ಸರ್, ಒಂದ್ ನಿಮಿಷ ಸರ್, ನನಗೆ ಡಾಕ್ಟರ್ ಅಣ್ಣ ಹತ್ರ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಸರ್. ಡಾಕ್ಟರ್ ಅಣ್ಣ, ಸ್ವಲ್ಪ ಒಂದೇ ಒಂದು ನಿಮಿಷ ಸೈಡಿಗೆ ಬರ್ತೀರಾ? ಅಯ್ಯೋ ಬಿಟ್ಬಿಡಿ, ಯಾಕೆ ಕರ್ಕೊಂಡು ಹೋಗ್ತಿದೀಯ? ಅಯ್ಯೋ ಅಯ್ಯೋ, ನನಗೇನಯ್ಯ ಗೊತ್ತಿತ್ತು ಇವನಿಗೆ ಹೇಮ್ ನರೇಶ್ ಗೊತ್ತು ಅಂತ. ಸರ್, ನಮ್ ಡಾಕ್ಟರ್ ಹತ್ರ ಸ್ವಲ್ಪ ಹಳೆ ಲೆಕ್ಕ ಕೇಳಬೇಕಾಗಿತ್ತು. ಸಾರಿ. ನಡೀರಿ ಚೀಗ್ಯಾಂಗ್ ಬ್ರದರ್ಸ್, ನಡೀರಿ. ಮೋಟುಜಿ, ಆ ಜನಕ್ಕೆ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಗಾದೆ ಇದೆ, ಗಾದೆ ಇದೆ, ಗಾದೆ ಇದೆ. ಏನಯ್ಯ ಗಾದೆ ಅದು? ಇಲ್ಲಿ ಗಾದೆ ಇದೆ. ಅದನ್ನೇ ಕೇಳ್ತಾ ಇರೋದು, ಎಲ್ಲಿದೆ ಗಾದೆ ಅಂತ.
ಸಾರಿ ಗಾದೆ ಅಲ್ಲ ಅದು. ವೆಲ್ಕಮ್ ವೆಲ್ಕಮ್. ಓ ಹಂಗಂದ್ರೆ ನೀನು ಹೇಳೋದು ಸ್ವಾಗತ ಅಂತ. ಅಂದ್ರೆ ವೆಲ್ಕಮ್ಗೆ ಸ್ವಾಗತ ಅಂತ ಕರಿತೀರಾ. ಸ್ವಾಗತ. ಅಬ್ಬ ಇರಿ ಮೊದಲು ಮಾಸ್ಟ್ರು ಉಗಿತಾರೆ, ಆಮೇಲೆ ನೀವು ತಿನ್ಬೇಕು. ಅಯ್ಯಮ್ಮ ಅನ್ ಮಾಸ್ಟರ್ ಊಟಕ್ಕೆ ಹೋಗಿತಾರ ಹಂಗಂದ್ರೇನು? ಅಯ್ಯೋ ಊಟಕ್ಕಲ್ಲ, ಊಟದ ಮೇಲೆನೆ ಉಗಿತಾರ ಅವರು. ಊಟದ ಮೇಲೆ ಉಗಿತಾರ. ಅದ್ಯಾಕೆ ಹೋಗಿತಾರೆ? ನಾವೆಂಗ್ ಊಟ ಮಾಡಕ್ಕಾಗತ್ತೆ ಅಂತ ಊಟನ? ಮಾಸ್ಟರ್ ಉಗಿತಾರೆ, ಆಮೇಲೆ ನೀವು ತಿನ್ಲೇಬೇಕಾಗುತ್ತೆ. ಇಲ್ಲಾಂದ್ರೆ ಮಾಸ್ಟರ್ ನಿಮ್ಮನ್ನ ಕಿಕ್ಕಿ ಔಟ್. ಅವನ್ ಮಾತು ಯಾರು ತಲೆ ಕೆಡಿಸ್ಕೋಬಿಡಿ. ಅವನೇನ್ ಹೇಳ್ತಿದ್ದಾನೆ ಅಂದ್ರೆ, ಎಲ್ಲಿವರೆಗೂ ನಾನು ಊಟದ ವಾಸನೆ ನೋಡಲ್ವೋ ಅಲ್ಲಿವರೆಗೂ ಯಾರು ಊಟ ಮಾಡೋಂಗಿಲ್ಲ. ನಾನು ಮೊದಲು ಊಟದ ವಾಸನೆ ತಗೊಂಡು ಆಮೇಲೆ ಊಟದ ಟೇಸ್ಟ್ ನ ಅಂದಾಜ್ ಮಾಡ್ತೀನಿ, ಆಮೇಲೆ ಊಟ ಶುರು ಮಾಡ್ತೀನಿ. ಸ್ಮೆಲ್ ಚೆನ್ನಾಗಿಲ್ಲ ಅಂತಂದ್ರೆ ಇವನು ಊಟನ ಮತ್ತೆ ಮಾಡ್ಬೇಕಾಗುತ್ತೆ. ಸಾರಿ, ನನ್ನ ಕನ್ನಡ ಸ್ವಲ್ಪ ಕಬಾಬ್ ಇದೆ. ಅಯ್ಯಮ್ಮ, ಬೋಟಿ ಕಬಾಬು ಖರಾಬಾಗಿದೆ. ಇವನು ಮಾತಾಡೋ ಕನ್ನಡದಿಂದ ನಾವು ಬಚಾವಾಗ್ಬೇಕು. ಇಲ್ಲಾಂದ್ರೆ ಒಂದಲ್ಲ ಒಂದ್ ದಿನ ಇವನು ನಮ್ಮನ್ನೇ ಬೋಟಿ ಕಬಾಬ್ ಮಾಡಕ್ ಬಿಡ್ತಾನೆ. ಅಯ್ಯಮ್ಮ. ಸಖತ್ ಮಜಾ ಆಯ್ತು ಅಲ್ವಾ? ಪತ್ತು ಇಲ್ಲೋಡು, ನೀರ್ ತುಂಬೋ ಎಕ್ಸರ್ಸೈಸ್ ನ ಇಲ್ಲೂ ಮಾಡ್ಬೋದು ಬೇಕಾರೆ. ಅಯ್ಯೋ ಮೋಟು, ನನ್ ಜೀವದ ಗೆಳೆಯ, ಆ ಮಾಸ್ಟರ್ ಬರಕ್ ಮುಂಚೆನೆ ಬಕೆಟ್ ನಲ್ಲಿ ನೀರ್ ತುಂಬಿಸ್ಬಿಡಯ್ಯ. ಪ್ರತಿ ಕುಂಫು ಟ್ರೈನಿಂಗ್ ಮುಂಚೆನೆ ಹೀಗೆ ಕಡೆಯ ಮಾಡೋದು. ನಿಂತ್ಕೋ ಮೋಟು, ಇದೇನ್ ಮಾಡ್ತಾ ಇದೀಯಾ? ಸರ್ ಬಕೆಟ್ ನಲ್ಲಿ ನೀರನ್ನು ತುಂಬಿಸ್ತಾ ಇದ್ವಿ. ಕುಂಫು ಟ್ರೈನಿಂಗ್ ಅಲ್ಲಿ ಎಲ್ಲಕ್ಕೂ ಮುಂಚೆ ಇದನ್ನೇ ಸರ್ ಮಾಡೋದು ಅಲ್ವಾ ಸರ್? ಯಾರು ಹೇಳಿದ್ದು? ಜಿ ಡಾಕ್ಟರ್ ಜಟ್ಕಣ್ಣ ಹೇಳಿದ್ರು. ಇವನೇ ಹೆಂಗ್ ತಗಲಕ್ ನನ್ನ. ಅಯ್ಯೋ, ನೋಡಿ, ನಾವು ಈ ಬಕೆಟ್ ಅಲ್ಲಿ ನೀರ್ನ ಈ ತರ ತುಂಬ್ತೀವಿ. ಈ ನೀರು ಮೆಟ್ಲುಗಳಿಗೋಸ್ಕರ ಇಟ್ಟಿರೋದು. ಅಯ್ಯಮ್ಮ, ಬಕೆಟ್ ಅಲ್ಲಿ ನೀರು ಮೆಟ್ಲು ತೊಳೆಯೋದಕ್ಕೆ ಇಡೋದಕ್ಕಿಂತ ಮೆಟ್ಲ ಮೇಲೆ ಹಾಕ್ಬಿಡ್ಬೋದಲ್ಲ. ಫಸ್ಟ್ ಬಕೆಟ್ ಅಲ್ಲಿ ಹಾಕೆ, ಆಮೇಲೆ ಮೆಟ್ಲ ಮೇಲೆ ಹಾಕೆ. ನನ್ನ ಕನ್ನಡ ಸ್ವಲ್ಪ ಕಬಾಬ್, ನೀವೇ ಅರ್ಥ ಮಾಡ್ಕೊಳ್ಳಿ. ಬಕೆಟ್ ಅಲ್ಲಿ ನೀರು ಹಾಕೋದಿಲ್ಲ, ಅದೇ ಬಂದಿಲ್ಲಿ ಸ್ನಾನ ಮಾಡ್ಕೊಳ್ಳುತ್ತೆ. ಗೆಸಿಟರಾಮು ಅವ್ರು ಹೇಳಿದ ಅರ್ಥ ಮೆಟ್ಲಿಗೆಲ್ಲ ಪಕ್ಷಿಗಳಿಗೆ ಅಂತ. ಅದೇ ಅವನ್ ಕನ್ನಡದ ಬಗ್ಗೆ ತಲೆ ಕೆಡಿಸ್ಕೋಬಿಡಿ, ನೀವು ತೊಂದರೆಗೆ ಸಿಗಾಕೋತೀರಾ. ಮೋಟು, ನಿನಗೆ ಬೇಸಿಕ್ ಟ್ರೈನಿಂಗ್ ಅಲ್ಲಿ ಕಲ್ತಿದ್ಯಲ್ಲ, ನಿನಗೆ ನೆನಪಿದೆ, ಅದನ್ನೆಲ್ಲ ನಾನು ನೋಡಿದೆ. ಇವಾಗ ಅದಕ್ಕಿಂತ ಜಾಸ್ತಿ ಮಾಡಬೇಕು, ಅವಾಗ ನೀನು ಸೂಪರ್ ಅಡ್ವಾನ್ಸ್ ಕುಂಫುನ ಕಲಿಬಹುದು. ಸರಿ ಮಾಸ್ಟರ್. ಮೋಟು ಹೇಳು, ಮೈಂಡು ಮತ್ತು ಬಾಡಿ ಎಷ್ಟಿವೆ? 2 ಇದೆ. ತಪ್ಪು. ಸಾಧಾರಣ ಮನುಷ್ಯನಿಗೆ ಅದು 2. ಇವತ್ತಿಂದ ನಿನಗೆ ಅದು ನಿನಗೋಸ್ಕರ ಒಂದೇ ಆಗಿರುತ್ತೆ. ಮೈಂಡ್ ಏನ್ ಯೋಚನೆ ಮಾಡುತ್ತೋ ಬಾಡಿ ಅದನ್ನೇ ಆಟೋಮೆಟಿಕಲಿ ಮಾಡಬೇಕಾಗುತ್ತೆ, ಅವಾಗ್ಲೇ ಅದು ಒಂದೇ ಆಗುತ್ತೆ. ಆದ್ರೆ ಮೈಂಡ್ ಯೋಚನೆ ಮಾಡುತ್ತೆ, ಆದ್ರೆ ಬಾಡಿ ಅದನ್ನ ಮಾಡೋದಿಲ್ವೋ, ಆಗ ಅದು 2 ಆಗುತ್ತೆ. ಇವತ್ತಿಂದ ನಾವು ಮೈಂಡ್ ಮತ್ತು ಬಾಡಿನ ಒಂದೇ ಮಾಡೋ ಟ್ರೈನಿಂಗ್ ಮಾಡೋಣ. ಅರ್ಥ ಆಯ್ತಾ ನಿನಗೆ? ಸರಿ ಮಾಸ್ಟರ್. ನೀನೀಗ ಈ ಕೆಸರಿನಲ್ಲಿ ಓಡಬೇಕಾಗತ್ತೆ. ಥಿಂಕ್,
ನಿನ್ ಬಾಡಿ ವೆಯ್ಟ್ ಕಮ್ಮಿ ಇದೆ ಅಂತ. ಮತ್ತೆ ಓಡು. ಅಯ್ಯಮ್ಮ, ಕೆಸರೊಳಗೆ ಓಡೋದ್ರಲ್ಲಿ ನನಗೆ 20 ವರ್ಷದ ಅನುಭವ ಇದೆ. ಇಲ್ಲಿ ನೋಡಿ. ಕೆಸರಿನ ಮೇಲ್ಗಡೆ ಓಡಬೇಕಾಗಿದೆ, ಕೆಸರಿನ ಒಳಗಡೆ ಅಲ್ಲ. ಅಯ್ಯಮ್ಮ, ಅಷ್ಟೊಂದು ಸುಲಭ ಇಲ್ಲ ಇದು. ಇಲ್ಲಿಗೂ ಸೋಪು ಮತ್ತು ನೀರು. ಕೊಡು. ಎಲ್ಲಿದೆ? ಇದನ್ನ ಮಡ್ ಸ್ಕೀ ಅಂತಾರೆ. ಅಂದ್ರೆ ಮಡ್ಸ್ ಮೇಲೆ ಸ್ಕೀ ಮಾಡೋದು. ನಡಿ ಮೊಟ್ಟು, ಟ್ರೈ ಮಾಡು. ಆದ್ರೆ ಮನಸ್ಸಿನಲ್ಲಿ ಯೋಚನೆ ಮಾಡ್ಕೋ, ನಿನ್ ಮೈಟು ಪೇಪರ್ಗಿಂತ ಕಮ್ಮಿ ಇದೆ ಅಂತ. ಮತ್ತೆ ನೀನ್ ಇದನ್ನ ಮಾಡ್ತೀಯಾ? ನಡಿ. ಓಕೆ ಮಾಸ್ಟರ್, ನಾನೀಗ ಶುರು ಮಾಡ್ತೀನಿ. ನನ್ನ ಭಾರ ಕಾಗದಕ್ಕಿಂತ ಕಮ್ಮಿ, ಪೇಪರ್ಗಿಂತ ಕಮ್ಮಿ ಆಗ್ಬಿಡ್ತು. ನಾನು ಸಾಧಿಸ್ಬಿಟ್ಟೆ, ನಾನು ತೋರಿಸ್ಬಿಟ್ಟೆ, ನನ್ನ ಮೈಂಡು ಬಾಡಿ ಒಂದೇ ಅಂತ. ನಾನು ಮಡ್ ಮೇಲೆ ಎಷ್ಟು ಚೆನ್ನಾಗಿ ಸ್ಕೀ ಮಾಡ್ತಾ ಇದ್ದೀನಿ. ಜೈ ಹೋ, ಜೈ ಹೋ. ಮೋಟು ಕೆಳಗಡೆ ನೋಡು. ಪ್ರಾಕ್ಟೀಸ್ ಮಾಡು. ಮನಸ್ಸು ಮತ್ತು ಬುದ್ಧಿನ ಎರಡೂ ಕಂಟ್ರೋಲಲ್ಲಿ ಇಟ್ಕೋ. ಕಣ್ಣನ್ನ ಮುಚ್ಕೊಂಡ್ರೆ ಪ್ರಪಂಚದ ಎಲ್ಲಾ ಸೌಂದರ್ಯನೂ ನೀನು ಮಿಸ್ ಮಾಡ್ಕೋತೀಯ. ಬೇಡ ಬ್ರದರ್, ಬಿಗ್ ಬ್ರದರ್, ಬೇಡ ಬೇಡ. ಜೈ ಹೋ, ಜೈ ಹೋ. ನನಗೆ ಗೊತ್ತಾಗಿದೆ, ಮೋಟು ಬೋನ್ಲೆಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೋತಾ ಇದ್ದಾನೆ. ನೀವೆಲ್ಲ ಇಲ್ಲಿ ನಿಂತ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಹೋಗಿ ನೀವು ಪ್ರಾಕ್ಟೀಸ್ ಮಾಡಿ. ಸರಿ ಬಾಸ್. ಬಾಸ್, ಇದನ್ನ ತೆಗೆಯಕ್ಕಾಗ್ತಿಲ್ಲ ಬಾಸ್. ಏನು? ಈ ಬ್ರೀಫ್ ಕೇಸ್ ಓಪನ್ ಮಾಡೋದಕ್ಕಾಗ್ತಾ ಇಲ್ವಾ ನಿಮ್ ಕೈಲಿ? ಏನು ಕೆಲಸಕ್ಕೆ ಬಾರದೇ ಇರೋರು ನೀವು? ಬಾಸ್, ಇದು ಡಾಂಗ್ ಅವರ ಫಿಂಗರ್ ಪ್ರಿಂಟ್ಸ್ ಇಂದ ಮಾತ್ರ ಓಪನ್ ಆಗುತ್ತೆ ಬಾಸ್. ಅಷ್ಟು ನಾವು ಫೋರ್ಸ್ ಆಗಿ ಓಪನ್ ಮಾಡಕ್ ನೋಡಿದ್ರೆ ಇದು ಬ್ಲಾಸ್ಟ್ ಆಗ್ಬಿಡುತ್ತೆ ಬಾಸ್. ಎಲ್ಲ ಡಾಕ್ಯುಮೆಂಟ್ಸ್ ಹಾಳಾಗೋಗ್ಬಿಡುತ್ತೆ ಬಾಸ್. ಎಸ್ ಬಾಸ್. ಹೋಗಿ ಡಾಂಗ್ಲಿನ ಹುಡ್ಕೊಂಡು ಬನ್ನಿ. ಪತ್ತೆ ಹಚ್ಚಿ ಅವನು ಮೋಟು ಪತ್ಲು ಜೊತೆ ಇಲ್ಲ ತಾನೆ?
ವೆಲ್ಕಮ್ ಮಿಸ್ಟರ್ ಡಾಂಗ್, ವೆಲ್ಕಮ್. ನಿನ್ನ ಹತ್ರ ಒಂದು ಚಿಕ್ಕ ಕೆಲಸ ಇದೆ. ಈ ಬ್ರೀಫ್ ಕೇಸ್ನ ಓಪನ್ ಮಾಡು. ನಾನು ಈ ಬ್ರೀಫ್ ಕೇಸ್ನ ಪಾಸ್ವರ್ಡ್ ಯಾವತ್ತೂ ನಿನಗೆ ಕೊಡೋದಿಲ್ಲ. ಮತ್ತೆ ನಾನು ನಿನ್ನ ಗುರಿ ಸಾಧಿಸೋದಿಕ್ಕೆ ನಾನು ಯಾವತ್ತೂ ಸಹಾಯ ಮಾಡೋದಿಲ್ಲ ಮಿಸ್ಟರ್ ಮೋಂಕ್ಲಿ. ಬೇವಿನ ಮರದಲ್ಲಿ ಮಾವಿನ ಹಣ್ಣನ್ನ ನಾವು ಬಯಸಬಾರ್ದು. ಇವನನ್ನ ಲ್ಯಾಂಡ್ ಟೌ ಐಲ್ಯಾಂಡ್ಗೆ ಕರ್ಕೊಂಡೋಗಿ ಈಗ್ಲೇ. ಹಿಡ್ಕೊಳ್ಳಿ ಅವನ್ನ. ಮಾಸ್ಟರ್ ಮಾಸ್ಟರ್, ನೀವು ಏನ್ ಮಾಡ್ಬಿಟ್ರಿ? ಇದೇನ್ ಮಾಡಿದ್ರಿ ನೀವು? ಇದು ಅಲ್ಟಿಮೇಟ್ ಫಾರ್ಮ್ ಆಫ್ ಬಾಡಿ ಮತ್ತು ಮೈಂಡಿನ ಕೋಆರ್ಡಿನೇಷನ್ ಇದೆ. ಯಾವ ತರ ಮೈಂಡ್ ಯೋಚನೆ ಮಾಡುತ್ತೆ ಅದೇ ತರ ಬಾಡಿ ರಿಯಾಕ್ಷನ್ ಮಾಡುತ್ತೆ, ಯಾವುದೇ ಸೆಕೆಂಡ್ ಥಾಟ್ ಇಲ್ಲದೆ. ಮಾಸ್ಟರ್ ಅವರೇ, ನನಗೂ ಕಲ್ಸ್ಕೊಡಿ ಪ್ಲೀಸ್. ಇದನ್ನ ಕಲಿಯೋದಕ್ಕೆ ವರ್ಷಾನ್ಗಟ್ಲೆ ಬೇಕಾಗುತ್ತೆ. ಮತ್ತು ನಿನ್ನ ಹತ್ರ ಈಗ ಅಷ್ಟೊಂದು ಟೈಮ್ ಇಲ್ಲ ಮೋಟು. ನೀನು ಏನ್ ಕಲಿತಾ ಇದೆಯೋ ಅದು ನಿನ್ನ ಉದ್ದೇಶ ಪೂರೈಸ್ಕೊಳ್ಳೋದಕ್ಕೆ ಸಾಕು ಮೋಟು. ಯಾವ ತರ ಮನಸ್ಸು ಯೋಚನೆ ಮಾಡುತ್ತೋ ಅದೇ ತರ ಬಾಡಿ ಕೆಲಸ ಮಾಡುತ್ತೆ. ಇದು ಅಲ್ಟಿಮೇಟ್ ಫಾರ್ಮ್ ಆಫ್ ಮೈಂಡು ಮತ್ತು ಬಾಡಿಯ ಕೋಆರ್ಡಿನೇಷನ್ ಇದೆ. ಯಾವ ತರ ಮೆದುಳು ಯೋಚನೆ ಮಾಡುತ್ತೆ ಬಾಡಿ ಅದೇ ತರ ರಿಯಾಕ್ಷನ್ ಮಾಡುತ್ತೆ. ಇದು ಅಲ್ಟಿಮೇಟ್ ಫಾರ್ಮ್ ಆಫ್ ಮೈಂಡು ಮತ್ತು ಬಾಡಿಯ ಕೋಆರ್ಡಿನೇಷನ್ ಇದೆ. ಅಯ್ಯೋ ಪತ್ಲ, ಇವ್ನ ಕೈ ಗಟ್ಟಿಯಾಗಿ ಹಿಡ್ಕೊಳ್ಳೋ, ಗಟ್ಟಿಯಾಗಿ ಹಿಡ್ಕೊ ಇವ್ನ ಕೈಗಳನ್ನ. ಕಡೆ
ಶಭಾಷ್ ಮೋಟು, ನೀನು ನನ್ನ ಉತ್ತಮವಾದ ಸ್ಟೂಡೆಂಟ್ ಇದ್ದೀಯಾ. ಇವತ್ತವರೆಗೂ ಈ ಥರ ಸ್ಟೂಡೆಂಟ್ ನನಗೆ ಸಿಕ್ಕೇ ಇಲ್ಲ. ಇನ್ನೊಂದನ್ನು ನೀನು ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಸಾಯಂಕಾಲದವರೆಗೂ ಹೀಗೇ ಇರು. ಅಯ್ಯೋ ಮೋಟು, ನನ್ನ ಜೀವದ ಗೆಳೆಯ, ಇನ್ನೂ ಎಷ್ಟೊತ್ತು ತನಕ ಹೀಗೆ ಬಕ್ಕೊಂಡು ನಿಂತ್ಕೊಂಡಿರ್ತೀಯ? ನನ್ನ ಕೈಲಂತೂ ನೋಡಕ್ ಆಗ್ತಾ ಇಲ್ಲ ಗೆಳೆಯ. ಡೋಂಟ್ ವರಿ ಡಾಕ್ಟರ್ ಜಟ್ಕಾ, ಇವ್ರು ನೋಡಿ ಎಷ್ಟು ಸ್ವಲ್ಪ ಸಮಯದಲ್ಲಿ ಎಷ್ಟೊಂದೆಲ್ಲ ಕಲ್ತಿದ್ದಾರೆ ಅಂತ. ಮೋಟು, ಸರಿ ಮಾಡ್ಕೊಳ್ಳೋ. ಅಯ್ಯ, ಈಗ ಸರಿ ಮಾಡ್ಕೊಳ್ಳೋ. ಅಯ್ಯ, ಮೋಟು ಎಲ್ಲ ಬಿಟ್ಯಾ ಮೋಟು? ಏನಾಯ್ತು ಏನಾಯ್ತು ಪತ್ಲು? ನೀನು ಬೋನ್ಲೆಸ್ ಮೋಟು ಆಗ್ಬಿಟ್ಟಿದೆ ಕಣ. ಮೋಟು, ಶುಭಾಶಯ ನಿನ್ಗೆ. ಮೋಟು, ನಿನ್ನ ಟ್ರೈನಿಂಗ್ ಸಂಪೂರ್ಣವಾಗಿದೆ. ನಿಮ್ಗಳನ್ನೆಲ್ಲ ಭೇಟಿ ಮಾಡಿ ನನಗೆ ತುಂಬ ಖುಷಿಯಾಗಿದೆ. ನೀನು ಯಾವಾಗಲೇ ಹಾಂಗ್ಕಾಂಗ್ಗೆ ಬಂದರೂ ನನ್ನನ್ನು ಭೇಟಿ ಮಾಡ್ಕೊಂಡು ಹೋಗು. ನೀವೆಲ್ಲ ಹೋಗ್ತಾ ಇದ್ದೀರಾ? ನಿಮ್ಗೆಲ್ಲರಿಗೂ ನಾನು ಒತ್ತಿಸ್ಬಿಡ್ತೀನಿ. ಎದುರ್ಕೋಬಿಡಿ, ನಾನೇ ನಿಮ್ಗೆ ಹೊಡಿತಾ ಇಲ್ಲ, ಒತ್ತಿಸ್ತಾ ಇದ್ದೀನಪ್ಪ. ಅಯ್ಯಮ್ಮ, ನಮ್ಮಿಂದ ಏನ್ ತಪ್ಪಾಗಿದೆ ಅಂತ ನೀವು ನಮ್ಮನ್ನ ಹೊತ್ತಿಸ್ತಾ ಇದ್ದೀರಾ? ಒತ್ತಿಸ್ತೀನಿ ಅಂತ ಇರೋದು ನನಗನ್ಸುತ್ತೆ ಸರಿಯಾದ ಪದ ಅಲ್ಲ ಅಂತ. ನಾನು ಸಜೆಷನ್ ಕೊಡ್ತಾ ಇದ್ದೀನಿ ನಿಮ್ಗೆ. ಸಜೆಷನ್. ನೀವು ನಮ್ಮನ್ನ ಕಳ್ಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಾ? ಮಾಸ್ಟರ್, ನಿಮಗೆ ಬಹಳ ಬಹಳ ಧನ್ಯವಾದಗಳು. ನಾನು ಈ ನಿಮ್ಮ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗೋದಿಲ್ಲ, ಪಕ್ಕ. ಥ್ಯಾಂಕ್ ಯು. ಬಾಯ್ ಬಾಯ್ ಮಾಸ್ಟರ್, ಬಾಯ್. ನೀನು ಈ ಸೆಲ್ಫಿ ತಗೊಳ್ಳೋ ಹುಚ್ಚಾಟನ ಯಾವಾಗ ಬಿಡ್ತೀಯ? ಸರಿ, ಅವನ್ನ ಹಿಡ್ಕೊಂಡು ಲ್ಯಾಂಗ್ ಟೌನ್ ಐಲ್ಯಾಂಡ್ಗೆ ಕರ್ಕೊಂಬಾ. ಸ್ನೇಹಿತರೆ, ಒಂದು ಒಳ್ಳೆ ವಿಷಯ.
ಮಿಸ್ಟರ್ ಡಾಂಗ್ ಎಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅಂತ ಗೊತ್ತಾಗೋಯ್ತು. ನಮ್ ಜನಗಳು ಅವನ್ನ ಹಿಡ್ಕೊಂಡು ಅವನನ್ನ ಲ್ಯಾಂಗ್ಟೋ ಐಲ್ಯಾಂಡ್ಗೆ ಕರ್ಕೊಂಬರ್ತಾ ಇದ್ದಾರೆ. ಟೈಗರ್, ಇವತ್ತು ನಿನಗೆ ಸ್ಪೆಷಲ್ ಊಟ ಸಿಗುತ್ತೆ. ಸರ್, ಬೋಟ್ ಬದಲು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಫಿನಿಶ್ ಡ್ಯಾಮ್. ಅಯ್ಯೋ, ಇದು ಅಯ್ಯಪ್ಪ. ಹ್ಯಾಂಡ್ಸ್ ಅಪ್, ನೀವೆಲ್ಲ ನಿಮ್ ಕೈನ ಮೇಲೆತ್ತಿ. ಹೇಗಿದೀಯ ಮೋಟು? ಇವಾಗ ಏನ್ ಮಾಡ್ತೀಯ? ನೋಡಿದ್ಯಾ ಮಿಸ್ಟರ್ ಡೆವಿಲ್ ಎದುರಕೊಂಡ್ರೆ ಏನಾಗುತ್ತೆ ಅಂತ? ನೋಡಲ್ಲಿ ನಿನ್ ಪಾಲಿನ ಸಾವು ನಿನ್ ಮುಂದೆ ಬರ್ತಾ ಇದೆ. ನಮ್ ಸ್ನೇಹಿತನ ಬಿಟ್ಬಿಡಿ ಪ್ಲೀಸ್, ನಿಮ್ ಕೈ ಮುಗಿತೀನಿ, ಸ್ನೇಹಿತನ ಬಿಟ್ಬಿಡಿ. ಪತ್ಲು, ನಾನು ಬರ್ತಾ ಇದ್ದೀನಿ, ನೀ ಚಿಂತೆ ಮಾಡಬೇಡ ಕಣೋ. ಪತ್ಲು, ಕಾರ್ ಸ್ಟಾಪ್ ಮಾಡೋ, ಈಗಲೇ ಸ್ಟಾಪ್ ಮಾಡೋ. ನಿಲ್ಲಿಸ್ತೀನಿ, ಆದ್ರೆ ಎದುರುಗಡೆ ಇರೋ ಕಾರ್ನ ಟಚ್ ಮಾಡ್ಬಿಟ್ ಬಾ. ಮೋಟು ಎಲ್ಲಿ ಓಡಕ್ತಾ ಇದೀಯಾ? ಓ, ನನ್ಗೆ ಯಾಮಾರ್ಸ್ಬಿಟ್ಟ ಅವನು. ನಾನು ಹಿಂಗ್ ಬಿಡಲ್ಲ ಕಣೋ. ಎಲ್ಲೋಗ್ಬಿಟ್ರು ಅವರು? ಓ, ಬೋನ್ಲೆಸ್ ಮಾಸ್ಟರ್ ಟ್ರೈನಿಂಗ್ ಕೆಲ್ಸಕ್ಕೆ ಬರ್ತಾ ಇದೆ. ಏನು, ಬೋನ್ಲೆಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಂಡ್ ಬರ್ತಾ ಇದ್ದಾನಾ? ನೋ
ಸರ್ ಸರ್, ಮೋಟು ಇಲ್ಲಿ ಬೋನ್ಲೆಸ್ ಮಾಸ್ಟರ್ ಹತ್ರ ಟ್ರೈನಿಂಗ್ ತಗೊಂಡು ಬಂದಿದ್ದಾನೆ. ಇವಾಗ ಅವನು ನಮ್ಮನ್ನ ಫಾಲೋ ಮಾಡ್ತಾ ಇದ್ದಾನೆ. ಫಿನಿಶ್ ದ್ಯಾಮ್. ಅವನನ್ನ ಸಾಯಿಸ್ಬಿಡಿ, ಈಗಿಂದ ಈಗ್ಲೇ ಏನಾದ್ರೂ ಮಾಡಿ ಸಾಯಿಸ್ಬಿಡಿ. ನಾನ್ ಬಿಡಲ್ಲ ಇವತ್ತು. ಅಯ್ಯಮ್ಮ, ಅವನಿಗೋಸ್ಕರ ಎಸ್ತಿದ್ ಮುಳ್ಳು ಈಗ ನಮ್ ಕಡೆ ಬರ್ತಾ ಇವೆಲ್ಲ. ಅಟ್ಯಾಕ್! ಅವತ್ತು ನನಗೆ ಹೊಡೆದಲ್ಲ ನೀನ್ ಬಿಡಲ್ಲ ಇವತ್ತು. ಹೇಳು ಮಿಸ್ಟರ್ ಡಾಗ್ನ ನೀವೆಲ್ಲಿ ಬಚ್ಚಿಟ್ಟಿದ್ದೀರಾ ಅಂತ. ಲ್ಯಾಂಟೋ ಐಲ್ಯಾಂಡ್. ಹೋಗು. ಅರೆ ಎಲ್ಲಿ ಓಡಾಗ್ತಾ ಇದೀಯಾ? ಬಾರ ಇಲ್ಗೆ. ನಾನು ಫೈಟ್ ಇನ್ನು ನೋಡಿಲ್ಲ, ನೀವ್ಯಾರು ಬಾರ ಇಲ್ಲ. ಹಲೋ ಮಿಸ್ಟರ್ ಡಾಂಗ್, ಹೌ ಆರ್ ಯು? ನೀನು ಹಾಂಗ್ಕಾಂಗ್ನ ಅಪರಾಧ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತಿದ್ದೆ, ಬಡತನ ಇಲ್ದಂಗೆ ಮಾಡಬೇಕು ಅಂತಿದ್ದೆ. ಡೆವಿಲ್ನ ಇಲ್ಲ ಅನ್ನಿಸ್ಬೇಕು ಅಂತ ಮಾಡ್ತಾ ಇದ್ದೆ. ಆದ್ರೆ ಈಗ ಹಾಂಗ್ಕಾಂಗ್ ಡಾಂಗ್ ಮುಕ್ತ ಹಾಂಗ್ಕಾಂಗ್ ಆಗ್ಬಿಡುತ್ತೆ. ಬೇವಿನ ಮರದಲ್ಲಿ ಮಾವನನ್ನ ನಿರೀಕ್ಷೆ ಮಾಡಬಾರ್ದು, ತಿಳಿತಾ? ಇವತ್ತು ನನ್ನ ಟೈಗರ್ ನಿನ್ ಜೊತೆ ಲಂಚ್ ಮಾಡುತ್ತೆ. ಐ ಹೋಪ್ ಯು ಡೋಂಟ್ ಮೈಂಡ್. ನೀನಿವತ್ತು ನನ್ನ ಮುಗಿಸ್ಬಿಡು, ಆದ್ರೆ ಏನ್ ತೊಂದರೆ ಇಲ್ಲ. ಆದ್ರೆ ನಾಳೆ ಇನ್ನೊಬ್ಬ ಮನುಷ್ಯ ಬಂದು ನಿಂತ್ಕೊಂತಾನೆ ನಿನ್ನೆದುರಿಗೆ. ಅವನು ನಿನ್ನ ಪಾಪದ ಸಾಮ್ರಾಜ್ಯನ ನಾಶ ಮಾಡ್ತಾನೆ. ನಿನ್ನ ಫಿನಿಶ್ ಮಾಡಕ್ಕೆ ಆಗ್ಲೇ ಬಂದಾಗಿದೆ ಮಿಸ್ಟರ್ ಡಾಂಗ್. ಟೈಗರ್ ಅಟ್ಯಾಕ್! ಇದ್ಯಾವ ವಸ್ತು ತರ ಇದೆ? ನಾನು ಲಂಚ್ನೆಲ್ಲ ಇವನ್ನ ತಿನ್ಬೇಕು ಅಂತಿದ್ದಾನ. ಇವನ್ನ ಎದುರಾಕೊಳ್ಳೋದು ತುಂಬಾ ಕಷ್ಟ. ಇವತ್ತು ನನ್ನ ಲಂಚ ಮಿಸ್ ಮಾಡ್ಬಿಡ್ತೀನಿ. ಹೇಗೂ ನನ್ನ ಹೊಟ್ಟೆ ಸರಿ ಇಲ್ಲ. ಅರೆ ಎಲ್ಲಿ ಓಡಾಗ್ತಾ ಇದೆಯಾ ಟೈಗರ್ ಅಣ್ಣ? ಬಾರೋ ಫೈಟ್ ಮಾಡು. ಯಾಂಗ್ ಚಾವ್! ಇವನಿಲ್ಲಿಂದ ಬಂದ.
ಬೋಲ್ಚಿಂಗ್ ಚಿಂಗ್. ಅಯ್ಯಮ್ಮ, ಇವನು ಫೈಟ್ ಮಾಡಕ್ ಬಂದಿದ್ದಾನೋ ಇಲ್ಲ ಬಬ್ಬಲ್ ಗಮ್ ತಿನ್ನಕ್ ಬಂದಿದ್ದಾನೋ? ಛೀ. ಖಾಲಿ ಹೋಟೆಲ್ ಅಂತಲೇ ಓಡ್ತಾ ಇಲ್ಲ ಕಣೋ, ಏನಾದ್ರು ಒಂದು ಒಳ್ಳೆ ಐಡಿಯಾ ಕೊಡೋ. ಐಡಿಯಾ ಚಿಂಗಮ್ ಸರ್, ಫೈರ್ ಮಾಡಿ. ಫೈರ್ ಮಾಡ್ತೇನೆ ರೀ. ಎಸ್. ಬಾ ಬಾ ಹಿಡ್ಕೋ ಬಾ ಮೋಟು. ಶಾಬಾಷ್ ಮೋಟು, ನೀನು ಹಾರ್ಲೂಬಹುದು. ನನ್ ಬ್ರೀಫ್ ಕೇಸು.
ಇಲ್ಲ, ಈಗಾಗಕ್ ಸಾಧ್ಯ ಇಲ್ಲ. ಬಾಯ್ ಬಾಯ್ ಬಾಸ್. ಇಂಥ ಸಂದರ್ಭದಲ್ಲಿ ಒಂದು ಸೆಲ್ಫಿ ತಗೊಳ್ಳೇಬೇಕಲ್ವಾ ಬಾಸ್? ನಮ್ಮಿಂದ ತಪ್ಪಾಗೋಯ್ತು ಸರ್. ನಿಮಗೆ ಬಹಳ ತೊಂದರೆ ಆಗೋಯ್ತು ಸರ್. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ಸಾರಿ ಸರ್, ವೆರಿ ಸಾರಿ. ತಪ್ಪು ಪ್ರತಿಯೊಬ್ಬ ಮನುಷ್ಯ ಮಾಡೇ ಮಾಡ್ತಾನೆ. ಆ ತಪ್ಪನ್ನ ತಿದ್ಕೊಳ್ಳೋನು ನಿಜವಾದ ಒಳ್ಳೆ ಮನುಷ್ಯ ಆಗಿರ್ತಾನೆ. ಮೋಟು ಪತ್ಲು, ನೀವು ಹಾಂಗ್ಕಾಂಗ್ನ ಅಪರಾಧ ಮುಕ್ತವಾಗಿ ಮಾಡಿದ್ದೀರಾ. ತುಂಬಾ ತುಂಬಾ ಧನ್ಯವಾದಗಳು. ನೋಡಿದ್ರ, ಇದೆಲ್ಲ ಲಕ್ಕಿ ಗೈಡ್ನ ಲಕ್ಕಿ ಪ್ರಭಾವದಿಂದ ಆಗಿರೋದು. ಮಾತಾಡ ನೋಡ್ದ, ಇದೆಲ್ಲ ನಮ್ ಲೆಕ್ಕಿಂದನೇ ಆಗಿದ್ದು. Watch India's largest kids library only on Jio Hotstar. Download the app now.